ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಜಿ ಕನ್ನಡ ವಾರ್ತಾವಾಹಿನಿಯ ವಾರದ ಭವಿಷ್ಯ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಬೇಕು. ನಿಮ್ಮ ಮನೆ ಮಂದಿಗೆ, ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಸದ್ವಿದ್ಯಾಬುದ್ಧಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೋಸ್ಕರ ಪ್ರಾರ್ಥನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಉಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಯಾರ್ಯಾರು ಜಿ ಕನ್ನಡ ವಾರ್ತಾವಾಹಿನಿಯನ್ನು ನೋಡ್ತಾ ನಮ್ಮನ್ನೆಲ್ಲರನ್ನು ಕೂಡ ಪ್ರೋತ್ಸಾಹ ಮಾಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂತಟ್ಟಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರಿಯಾಗಿದ್ದೀರೋ ಅವರೆಲ್ಲರಿಗೂ ಕೂಡ ಶುಭವಾಗಲಿ, ನಿಮ್ಮ ಕನಸುಗಳು ನನಸಾಗಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಜ್ಯೋತಿಷ್ಯ ಕಾರ್ಯಕ್ರಮ, ಅದರಲ್ಲೂ ಮಾರ್ಗದರ್ಶನ ಕಾರ್ಯಕ್ರಮ. ನಾನು ಮಾರ್ಗದರ್ಶಕ ನಿಮ್ಮ ಡಾಕ್ಟರ್ ಮುರಳೀಧರ್. ಇವತ್ತಿನ ಪಂಚಾಂಗ ನೋಡ್ಬಿಟ್ಟು ಕಾರ್ಯಕ್ರಮ ಮುಂದುವರ್ಸೋಣ. ಇವತ್ತಿನ ಪಂಚಾಂಗ ಏನು ಹೇಳುತ್ತೆ? ಇವತ್ತು ವಿಶೇಷವಾದ ದಿನ ಇಡೀ ಸಮಸ್ತ ಭಾರತೀಯರು ಎಲ್ಲರಿಗೂ ಕೂಡ. ಯಾಕೆ? ಇವತ್ತೊಂದು ದಿನ ಒಂದು ಇವೆಂಟ್ ನಡೀತಾ ಇದೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತೌ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 9ನೇ ತಾರೀಕು ಭಾನುವಾರ ತೃತೀಯ ಹಗಲು 4:05 ತನಕ. ಪಂಚಾಂಗ ಕೇವಲ ಓದಕ್ಕೆ ಬಂದುಬಿಟ್ರೆ ಸಾಲದು, ಎಲ್ಲ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಅದಕ್ಕೋಸ್ಕರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಪಂಚಾಂಗ ಓದ್ಬಿಟ್ರೆ ಸಾಲದು. ಅಪ್ಲಿಕೇಶನ್ ಆಫ್ ಅಸ್ಟ್ರಾಲಜಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ಆಫ್ ಅಸ್ಟ್ರಾಲಜಿ. ನಾಲೆಡ್ಜ್ ಆಫ್ ಅಸ್ಟ್ರಾಲಜಿ ಬೇಕು, ಜೊತೆಗೆ ಎಲ್ಲಿ ಅಪ್ಲೈ ಮಾಡಬೇಕು, ಯಾರಿಗೆ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು ಮತ್ತು ಯಾಕೆ ಅಪ್ಲೈ ಮಾಡಬೇಕು, ಇದು ಜ್ಯೋತಿಷ್ಯದಲ್ಲಿರುವಂಥ ರಹಸ್ಯ. ಸೊ 4:05 ತೃತೀಯ ಮುಗಿದೋಗುತ್ತೆ, ಚತುರ್ಥಿ ಶುರು ಆಗುತ್ತೆ. ಇವತ್ತು ಪುನರ್ವಸು ನಕ್ಷತ್ರ ರಾಮನ ನಕ್ಷತ್ರ ಅಂತ ಹೇಳ್ತಾರೆ. ಸೊ ಇವತ್ತು 9ನೇ ತಾರೀಕು ಪುನರ್ವಸು ನಕ್ಷತ್ರ ರಾತ್ರಿ 9:11 ತನಕ ಇರುತ್ತೆ. ವೃದ್ಧಿ ಯೋಗ, ವೃದ್ಧಿ ಸರಿ. ಯಾರು ವೃದ್ಧಿ ಭಾಳ ಇಂಪಾರ್ಟೆಂಟು. ತುಂಬ ಜನ ಅನ್ಕೊಂಡ್ಬಿಡ್ತಾರೆ ಒಳ್ಳೆ ಮುಹೂರ್ತ ಇಟ್ಕೊಡಿ ಅಂತ. ಯಾರಿಗೋಸ್ಕರ ಮುಹೂರ್ತ ಇಡಬೇಕು, ಯಾವ ಉದ್ದೇಶಕ್ಕೆ ಇಡಬೇಕು, ಇದು ಇವತ್ತಿನ ಪಂಚಾಂಗ. ಮತ್ತು ಇವತ್ತು ಕುಜ ಮತ್ತು ಬುಧರ ಒಂದು ಏನಂತಾರೆ ಬದಲಾವಣೆ ಇದೆ. ಏನು ಅಂತಂದರೆ, ಮೊದಲನೇದು ಅಶ್ವಿನಿ 3ನೇ ಪಾದಕ್ಕೆ ಕುಜ. ಇದೆಲ್ಲ ಯಾಕೆ ಬೇಕು ಅಂದರೆ ಗ್ರಹಣ ಅಂಶಕಂ ಬಲಂ. ರೋಹಿಣಿ 2ನೇ ಪಾದದಲ್ಲಿದ್ದರೆ ಬೇರೆ, ರೋಹಿಣಿ 3ನೇ ಪಾದದಲ್ಲಿದ್ದೇ ಬೇರೆ. ಯಾಕೆ ಅಂತಂದರೆ ಅಂಶಕುಂಡಲಿಯಲ್ಲಿ ಗ್ರಹಗತಿಗಳು ಬೇರೆ ಆಗುತ್ತೆ. ಅದನ್ನು ನೋಡಿಕೊಂಡು ನಾವು ಫಲವನ್ನು ಹೇಳಬೇಕು. ಇನ್ನು ರೋಹಿಣಿ 4ರಲ್ಲಿ ಬುಧ ಇವತ್ತು ಸಂಚಾರ ಇದೆ. ಜೊತೆಗೆ 12ನೇ ತಾರೀಕು ಮಿಥುನಕ್ಕೆ ಶುಕ್ರ. 12ನೇ ತಾರೀಕು ಯಾವತ್ತು? ಬುಧವಾರ. ಅವತ್ತು ಶುಕ್ರ ಮಿಥುನ ರಾಶಿ ಪ್ರವೇಶ ಮಾಡ್ತಾರೆ. ಜೊತೆಗೆ 14ನೇ ತಾರೀಕು ಮಿಥುನಕ್ಕೆ ರವಿ, ಅಂದರೆ ಅದನ್ನು ಮಿಥುನ ಸಂಕ್ರಮಣ ಅಂತ ಕರೀತಾರೆ. 14ನೇ ತಾರೀಕು ಯಾವತ್ತು? ಅದು ಶುಕ್ರವಾರ. ಆಮೇಲೆ 14ನೇ ತಾರೀಕು ಮಿಥುನಕ್ಕೆ ಬುಧ ಕೂಡ ಬರ್ತಾರೆ. ಅಂದರೆ ಇದನ್ನು ಗಮನದಲ್ಲಿಟ್ಕೊಂಡು ಯಾರ್ಯಾರು ಹೊಸದಾಗಿ, ಅಂದರೆ ಯಾರ್ಯಾರು ಅಪ್ಕಮಿಂಗ್ ಅಸ್ಟ್ರಾಲಜರ್ಸ್ ಇದಿರಲ್ಲ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಜ್ಯೋತಿಷಿಗಳು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಬ್ಲೈಂಡಾಗಿ ಜ್ಯೋತಿಷ್ಯವನ್ನು ಅಪ್ಲೈ ಮಾಡೋದಲ್ಲ, ಪ್ರಾಕ್ಟಿಕಲ್ ಆಗಿರಬೇಕು. ಟ್ರೆಡಿಷ್ನಲ್ ಅಪ್ರೋಚು ಸಮಸ್ಯೆಯನ್ನು ಅಸೆಸ್ಮೆಂಟ್ ಮಾಡೋಕ್ಕೆ ಮಾತ್ರ. ಟ್ರೆಡಿಷ್ನಲ್ ಅಪ್ರೋಚ್ ಕೇಳ್ಬೋದು, ಏನು ತುಂಬ ಟ್ರೆಡಿಷ್ನಲ್ ಆಗಿ ಬಂದುಬಿಟ್ಟಿದ್ದೀರಾ, ನೀವೇನು ಮೈಸೂರು ಪಂಡಿತರ ಮೈಸೂರು ಪೇಟೆಲ್ಲ ಹಾಕೊಂಬಂದುಬಿಟ್ಟಿದ್ದೀರಲ್ಲ ಅಂತ. ನಿಜ, ನಮಗೆ ಪಾಠ ಮಾಡಿದಂಥ ತುಂಬ ಜನ ಮತ್ತು ಸಹಕಾರ ಕೊಟ್ಟವರು ಅವರೆಲ್ಲರೂ ಕೂಡ ಮೈಸೂರಿನವರೇ. ಜೊತೆಗೆ ನನಗೆ ಮೇಷ್ಟ್ರುಗಳು ಹೆಚ್ಚು ಜನನೂ ಕೂಡ ಮೈಸೂರಿನವರೇ ಆಗಿಂದ ಮೈಸೂರು ಪರಂಪರೆ ನಮ್ಮ ಇಡೀ ಕರ್ನಾಟಕ ಪರಂಪರೆಗೆ ಒಂದು ಏನಂತಾರೆ ದೇದೀಪ್ಯಮಾನವಾದಂಥದ್ದು, ಜೊತೆಗೆ ಆದರ್ಶಪ್ರಾಯವಾದದ್ದು. ಸೊ ನಾವು ನಮ್ಮ ವೇಷಭೂಷಣಗಳನ್ನು ಯಾವ ರೀತಿ ಟ್ರೆಡಿಷ್ನಲ್ ಆಗಿ ಇಟ್ಕೊಳ್ತೀವಿ, ಯಾಕೆ ಇಟ್ಕೊಳ್ತೀವಿ ಅಂದರೆ ಸಮಸ್ಯೆಯನ್ನು ಅರಿಬೇಕು. ಸಮಸ್ಯೆ ಅಂದ್ರೇನು? ಪಂಚಭೂತಗಳಾಗಿರುವಂಥ ಈ ಶರೀರ, ಪ್ರಕೃತಿ, ಇದನ್ನು ನಾವು ಭಾರತೀಯ ಪರಂಪರೆ ಆಧಾರದ ಮೇಲೆ ಅಧ್ಯಯನ ಮಾಡೋಕ್ಕೆ ಹೋಗಿ ಅಸೆಸ್ಮೆಂಟ್ ಮಾಡಿದ್ರೆ ನಮಗೆ ಬೇಗ ಪ್ರಾಬ್ಲಮ್ಗಳು ಏನು ಅಂತ ಅರ್ಥ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಈಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ 50%. 50% ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗ ಅಂದರೆ ಅದು ಏನು ಅಂತ ಅರ್ಥ ಆಗಬೇಕು. ಇಂಡಿಯನ್ ಟ್ರೆಡಿಷ್ನಲ್ ಮೆಥಡಲ್ಲಿ ನಮಗೆ ಹೆಚ್ಚು ಮಾಹಿತಿ, ಹೆಚ್ಚು ಡೇಟಾ ಸಿಗುತ್ತೆ. ಆ ಡೇಟಾನ ಅನಾಲಿಸಿಸ್ ಮಾಡಿ ಅಸೆಸ್ಮೆಂಟ್ ಮಾಡಬೇಕು. ಅಸೆಸ್ಮೆಂಟ್ ಆದಮೇಲೆ ಕ್ರಾಸ್ ಚೆಕ್ ಮಾಡಬೇಕು, ಆಮೇಲೆ ಕನ್ಕ್ಲೂಷನ್ ಮಾಡಬೇಕು. ಬೇಕು ಅಂದರೆ ಕ್ರಾಸ್ ಚೆಕ್ ಕೂಡ ಮಾಡಬೇಕು. ಇದು ಮೆಥಡ್. ಸುಮ್ಮನೆ ನಾನು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ತೊಗೊಂಡ್ಬಿಡ್ತೀನಿ, ಪಂಚಾಂಗ ಇಟ್ಕೊಂಡ್ಬಿಡ್ತೀನಿ, ಗ್ರಹಗತಿಗಳು ನೋಡ್ತೀನಿ, ಕಂಪ್ಯೂಟ್ರಲ್ಲಿ ಹಾಕಿದ ತಕ್ಷಣ ಬರುತ್ತೆ, ಮೊಬೈಲಲ್ಲಿ ಬರುತ್ತೆ ಅಂದ ತಕ್ಷಣ ಈ ಮೊಬೈಲು ಟೆಕ್ನಾಲಜಿ ಎಲ್ಲ ಕಡೆ ವರ್ಕ್ ಆಗಲ್ಲ. ಅಸ್ಟ್ರಾಲಜಿ ಇಸ್ ಎ ಟೆಕ್ನಿಕ್. ಇರಲಿ, ಇವತ್ತಿನ ಪಂಚಾಂಗ ಹೇಳಿದ್ದಾಯಿತು. ಇವತ್ತು ಈ ಕಾರ್ಯಕ್ರಮ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ಉಳಿಸುವಲ್ಲಿ ಮಾಧ್ಯಮಗಳ ಒಂದು ದೊಡ್ಡ ಕೊಡುಗೆ ಇದೆ.
ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಮಾಧ್ಯಮ ಮಿತ್ರರಿಂದ ಇವತ್ತು ಪ್ರಜಾಪ್ರಭುತ್ವ ಉಳಿದಿದೆ. ಜೊತೆಗೆ ಇವತ್ತು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ಅಂತಾಗಲೇ ಮುಹೂರ್ತನೂ ಇಟ್ಟಾಗಿದೆ. ಅದಕ್ಕೊಂದು 8,000 ಜನನ ಅತಿಥಿಗಳನ್ನು ಕೂಡ ಕರೆದು ಆ ಅತಿಥಿ ಅಭ್ಯಾಗತರ ಒಂದು ಸಮ್ಮುಖದಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಪ್ರಮಾಣ ವಚನ ಅಂತ ಹೇಳೋದು ಓಕೆ, ಪಟ್ಟಾಭಿಷೇಕ ಅನ್ನೋದು ಯಾಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಿಲ್ಡಪ್ ಕೊಡಬೇಕು, ಓವರ್ ಬಿಲ್ಡಪ್ ಕೊಡಬಾರ್ದು. ಕೆಲವು ಮಾಧ್ಯಮಗಳಿಗೆ, ಕೆಲವರು, ಎಲ್ಲರೂ ಅಲ್ಲ, ಈ ಪಟ್ಟಾಭಿಷೇಕ ಅಂತ ಹಾಕಿ ಬಿಲ್ಡಪ್ ಕೊಟ್ಟು ತಾವು ಬಿಲ್ಡಪ್ ತಗೊಳ್ತಾರೆ. ಇದು ಕೂಡ ಮಾನಸಿಕ ರೋಗದ ಲಕ್ಷಣ. ಬೇರೆಯವ್ರಿಗೆ ಬಿಲ್ಡಪ್ ಕೊಟ್ಟು ತಮ್ಮ ಬಿಲ್ಡಪ್ ಜಾಸ್ತಿ ಮಾಡ್ಕೊಳ್ಳೋದಿದೆಯಲ್ಲ, ಬಿಲ್ಡಪ್ ಯಾರು ತಗೊಳ್ತಾರೆ ಅಂದರೆ ಯಾರಿಗೆ ಆತ್ಮವಿಶ್ವಾಸ ಇರಲ್ವೋ, ತಾವು ಮಾಡಿದ ಕೆಲಸದ ಮೇಲೆ ನಂಬಿಕೆ ಇರಲ್ವೋ, ಮತ್ತು ಜನ ಮೆಚ್ಚೋದಕ್ಕೆ ಜನಾರ್ದನ್ ಕೈಲೂ ಆಗಲಿಲ್ಲ. ಆದರೆ ಕೆಲವರು ಪ್ರಯತ್ನ ಮಾಡ್ತಾರೆ, ದುಡ್ಡು ವೇಸ್ಟ್ ಮಾಡ್ತಾರೆ. ಅವ್ರ ದುಡ್ಡು ವೇಸ್ಟ್ ಮಾಡಿದ್ರೆ ಪರವಾಗಿಲ್ಲ, ಪಬ್ಲಿಕ್ ದುಡ್ಡು ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಚಾಣಕ್ಯ ನೀತಿ ಪ್ರಕಾರ ದಾನ ಮತ್ತು ದಕ್ಷಿಣ ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಚಂದ್ರಗುಪ್ತ ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ಬಿಡಾರ ಹೂಡಿರ್ತಾನೆ. ಅಲ್ಲಿ ಆ ಹಳ್ಳಿಯವರ ಒಂದು ಸಹಕಾರದಿಂದ ಅಲ್ಲಿ ಆಹಾರವನ್ನು ಸ್ವೀಕರಿಸಿರ್ತಾನೆ. ಬಂದ ತಕ್ಷಣ ಅರಮನೆಗೆ ಚಾಣಕ್ಯರು ಕೇಳ್ತಾರೆ, ನಿಮ್ಮ ಸೈನ್ಯದವರು ಇಂಥ ಊರಲ್ಲಿ ಇದ್ವಿ, ಅಲ್ಲಿ ಅನ್ನಪಾನಾದಿಗಳನ್ನು ಮಾಡಿದ್ವಿ, ಅದಕ್ಕೆ ಸರಿಯಾದಂಥ ಬೆಲೆ ಕೊಟ್ರಾ? ಬಹುಶಃ ಕೊಟ್ಟಿರಲಿಕ್ಕಿಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟು ಕೊಟ್ಟಿಲ್ವ ಅಂತ ಚಾಣಕ್ಯರು ಕೇಳ್ತಾರೆ. ಅದಕ್ಕೆ ಒಬ್ಬ ರಾಜಗುರು, ಒಬ್ಬ ಆಚಾರ್ಯ ಇದ್ದಿದ್ರೆ ಕಂಟ್ರೋಲ್ ಮಾಡೋನು. ಈಗ ಯಾರೂ ಇಲ್ಲ, ಎಲ್ಲ ಸ್ವಯಂಭೂ ಅವರವರೇ ಎಲ್ಲ ಮಾಡ್ಕೊಂಬಿಡ್ತಾರೆ. ಆಮೇಲೆ ದೇವ್ರ ಮೇಲೆ ಹಾಕ್ಬಿಡೋದು, ಜನರ ಮೇಲೆ ಹಾಕ್ಬಿಡೋದು. ಆವಾಗ ಬಹುಶಃ ಕೊಟ್ಟಿಲ್ಲ ಅಂತ ಚಂದ್ರಗುಪ್ತ ಹೇಳ್ತಾನೆ. ಯಾಕೆಂದರೆ ಮೇಷ್ಟ್ರ ಹತ್ರ, ಅಷ್ಟಾಲಧರ ಹತ್ರ, ಗುರುಗಳ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನಿಮ್ಮ ಪರ್ಸ್ನಾಲಿಟಿ, ಪರ್ಸೆಪ್ಷನ್ನು, ಪರ್ಫಾರ್ಮೆನ್ಸು, ನಿಮ್ಮ ಕೆಪಾಸಿಟಿ, ಸ್ಟ್ರೆಂತು, ವೀಕ್ನೆಸ್ ಎಲ್ಲ ಗೊತ್ತಾಗುತ್ತೆ. ಆವಾಗ ಇಲ್ಲ ಅಂತಾನೆ. ನೀವು ಅದನ್ನು ದಕ್ಷಿಣೆ ಅಂತ ತೊಗೊಂಡ್ರೋ ದಾನ ಅಂತ ತೊಗೊಂಡ್ರೋ ಅಂತ ಕೇಳ್ತಾರೆ ಚಾಣಕ್ಯರು. ಯಾರನ್ನ? ಚಂದ್ರಗುಪ್ತನ. ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಚಾಣಕ್ಯರು ಹೇಳ್ತಾರೆ ಅವ್ರ ಶಿಷ್ಯನಿಗೆ, ಸಮ್ರಾಟ್ ಕೋ ಬತಾವ್ ಕಿ ದಾನ್ ಅವ್ರ ದಕ್ಷಿಣಕ್ಕೆ ಬಾರೆ ಮೇ ಅಂತ. ಅಂದರೆ ದಾನಕ್ಕೂ ದಕ್ಷಿಣೆಗೂ ವ್ಯತ್ಯಾಸ ಏನು ಅಂತ ಚಂದ್ರಗುಪ್ತನಿಗೆ, ಅವನು ಅರಸ ಆಗಿದ್ದು ಸಾಮ್ರಾಟ್ ಆಗಿದ್ದು ಕೂಡ ಚಾಣಕ್ಯರು ಹೇಳ್ತಾರೆ. ಎಷ್ಟು ಜನ ಅಷ್ಟಾಲಧರಿಗೆ ಅಥವಾ ಎಷ್ಟು ಜನ ಅಡ್ವೈಸರ್ಗೆ ಧೈರ್ಯ ಇರುತ್ತೆ? ಒಂದರ್ಥ ಮಾಡ್ಕೊಳ್ಳಿ, ಹಣ, ಅಧಿಕಾರ, ಯೌವನ ಇರೋ ತನಕ ಪ್ರೀತಿ, ವಿಶ್ವಾಸ ಉಳಿಸ್ಕೊಂಡ್ರೆ ದೈವಾನುಗ್ರಹ, ಉಳಿಸ್ಕೊಂಡ್ರೆ ಕಡೆ ತನಕ. ಯಾಕೆಂದರೆ ದೈವಾನುಗ್ರಹ ಸುಮ್ಮನೆ ಬರಲ್ಲ. ಭಗವಂತನನ್ನು ಯಾಮಾರಿಸ್ಬಿಡ್ತೀವಿ, ದೇಶ ಧರ್ಮ ಅಂತ ಹೇಳಿ ಏನೇನು ಅನಾಚಾರ ಆಗಿದೆಯೋ ಅದು ನಮ್ಮ ದೇಶದಲ್ಲಿ ಬಿಟ್ಟರೆ ಬೇರೆ ದೇಶದಲ್ಲಿ, ಇಡೀ ವರ್ಲ್ಡಲ್ಲಿ ಎಲ್ಲೂ ಆಗಿಲ್ಲ. ದೇಶದ ಹೆಸರು ಹೇಳ್ಕೊಂಡು ಅನಾಚಾರ ಮಾಡೋದು, ಧರ್ಮದ ಹೆಸರು ಹೇಳ್ಕೊಂಡು ಅನಾಚಾರ ಮಾಡೋದು, ಮಾಡಬಾರದು ಮಾಡ್ತಾರೆ. ಕರ್ಮ ಅನುಭವಿಸ್ತಾರೆ. ಯಾಕಂದರೆ ಕಾನೂನಿಂದ ಬಚಾವಾದರೂ ಕರ್ಮದಿಂದ ಬಚಾವಾಗಲ್ಲ. ಜ್ಯೋತಿಷ್ಯ ಇರೋದು ಕೇವಲ ನಿಮ್ಗೆ ರಾಜಯೋಗ. ಯಾರೋ ಹೇಳ್ತಾಯಿದ್ರು, ನಾನು ಗಜಕೇಶ್ವರಿ ಯೋಗದಲ್ಲಿ ಹುಟ್ಟಿದ್ದೀನಿ, ನಾನು ಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿನೂ ಆಗ್ಬೋದು ಅಂತ. ಅದಕ್ಕೆ ಬಸನಗೌಡ ಪಾಟೀಲ್ ಹೇಳ್ತಿದ್ರು, ರಾಹುಲ್ ಗಾಂಧಿ ಏನೋ ಗಾರ್ಡನಲ್ಲಿ ನೀರು ಹಾಕ್ಬೇಕೇನೋ ಅಂತ. ಯೋಗದಲ್ಲಿ ಹುಟ್ಟುಬಿಟ್ರೆ ಸಾಲದು, ಯೋಗ್ಯತೆಯೂ ಗಳಿಸ್ಕೋಬೇಕು. ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ, ಅಂದರೆ ಎದುರಿಸ್ತಾ ಇಲ್ಲ, ನೀವು ಇಲ್ಲೇ ಗಮನಿಸಬೇಕಾಗಿರೋದು. ಇಡೀ ನಿಮ್ಮ ಇತಿಹಾಸ ನೋಡಿದ್ರೆ MP ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲಿಲ್ಲ, MLA ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲಿಲ್ಲ. ಯಾಕೆ ಗೆಲ್ಲಿಲ್ಲ ಅಂದರೆ ನಿಮ್ಮ ಪ್ರೊಫೈಲು, ನಿಮ್ಮ ಬ್ಯಾಕ್ಗ್ರೌಂಡು ಮತ್ತು ನಿಮ್ಮ ಹಿರಿಯರಿದ್ರಲ್ಲ, ಅವರು ಮಾಡಿರೋದೇ ನಿಮಗೆ ಸಮಸ್ಯೆ ಆಗ್ತಿರೋದು. ಅಂದರೆ ಜ್ಯೋತಿಷ್ಯ ಅಂದರೆ ನಾಟ್ ನೋಯಿಂಗ್ ಫ್ಯೂಚರ್, ಪ್ಲ್ಯಾನಿಂಗ್ ಯುವರ್ ಫ್ಯೂಚರ್. ಅರ್ಥ ಮಾಡ್ಕೊಳ್ಳಿ. ನೀವು ಸೋತಿರ್ಬೋದು, ಆದರೆ ಸೋಲನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿರೋ ಲೀಡರ್ಸು ಕೂಡ ಬೇಕು. ಬರೀ ಡ್ರಾಮಾ ಮಾಡಿಕೊಂಡು ಇವ್ರನ್ನ ಹೊಗಳ್ಕೊಂಡು ಇಲ್ಲಿ ದೋಸೆಯ, ಇಡ್ಲಿಯ, ಚಟ್ನಿಯ ಅಂದ್ಕೊಂಡು ಅಲ್ಲಿ ಇಡ್ಲಿ ದೋಸೆ ತಿನ್ಕೊಂಡು ಓಡಾಡೋರು ಇರ್ತಾರೆ. ಅಷ್ಟೇ ನಡೆದಾಡೋ ಶವದ ಥರ. ಕೆಪಾಸಿಟಿ ಇದೆಯಾ? ಕೆಲಸ ಮಾಡಿ. ಇಲ್ವಾ? ಸೈಲೆಂಟಾಗಿ ಸುಮ್ಮನೆ ಇರಿ. ಬರೀ ಬಿಲ್ಡಪ್ ತೊಗೊಂಡು ಇವ್ರಿಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ರೆ ರಾಜಕೀಯ ಆಗಲ್ಲ. ನಾನು ಯಾತಕ್ಕೆ ಚಂದ್ರಗುಪ್ತ ಚಾಣಕ್ಯಂದು ಹೇಳಿದೆ ಅಂದರೆ, ಸರ್ಕಾರದ ದುಡ್ಡು, ಜನರ ದುಡ್ಡು, ದೇವ್ರ ದುಡ್ಡು ಒಂದೇ, ಜನಸಾಮಾನ್ಯರ ದುಡ್ಡು ಒಂದೇ. ಅದರಲ್ಲಿ ಶೋಕಿ ಮಾಡ್ಕೊಂಡು ತಿರುಗಿದ್ರೆ ಚೆನ್ನಾಗಿರುತ್ತೆ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಆದ್ರೂ ಕೂಡ ಕರ್ಮ ಕಳಿಯಲ್ಲ, ಸಾವು ಬರಲ್ಲ. ತುಂಬ ಜನ ಸಫರ್ ಮಾಡಿರೋದು ನೋಡಿದ್ದೀನಿ. ಹೇಳೋದು ಮಾತ್ರ ಬಿಳಿ ಬಟ್ಟೆ ಹಾಕ್ಕೊಂಡು ಏನು ದೇಶದ ಬಗ್ಗೆ, ಧರ್ಮದ ಬಗ್ಗೆ ಭಾಷಣ ಮಾಡಿದ್ದು. ಅವ್ರ ಕರ್ಮಗಳಿಲ್ಲ ಅಂತ ಬನ್ನಿ, ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಯಾಕೆಂದರೆ ನಾವೆಲ್ಲ ರಿಸರ್ಚ್ ಸ್ಕಾಲರ್, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಭಾಷಣ ಮಾಡೋಕ್ಕೆ ಬರಲ್ಲ. ಬಂದು ಮಾತಾಡ್ತಿದ್ದೀವಿ ಅಂದರೆ ಹೋಮ್ವರ್ಕ್ ಮಾಡ್ಕೊಂಬಂದಿರ್ತೀವಿ ಅಂತ. ಏನು ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡೋದು, ನಾವೆಲ್ಲ ಅದು ಇದು ಎಲ್ಲ ಕತೆ ಹೇಳ್ತಾರೆ. ಯಾರು ಬಂದರು, ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಬಂದರು? ನಿಮ್ಮ ಅಪ್ಪನ ಮನೆ ಆಸ್ತಿ ಏನಲ್ಲ ಸಮಾಜ. ಯಾರಿಗೂ ಭಗವಂತ ಪೇಟೆಂಟ್ ಮಾಡಿಕೊಟ್ಟಿಲ್ಲ. ಕೆಲವರಿಗೆ ಈ ಥರ ಮಾನಸಿಕ ರೋಗ ಇರುತ್ತೆ, ನಾನು ಹೇಳೋದು ನಡಿಬೇಕು ಅಂತ. ಇವತ್ತಿಗೂ ಕೂಡ ಗುಲಾಮ್ಗಿರಿ ಪದ್ಧತಿನ ಬೆಳೆಸ್ಕೊಂಡು ಉಳಿಸ್ಕೊಂಡು ಅವ್ರು ಯಾರು ಗುಲಾಮರಾಗಿರ್ತಾರೋ ಅವ್ರಿಗೆ ಮಾತ್ರ ಅಧಿಕಾರ ಕೊಡೋ ಪದ್ಧತಿ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಟ್ಯಾಲೆಂಟ್ ಬೇಸ್ ಸೊಸೈಟಿ ಇರಬೇಕು. ಇಲ್ಲಿ ವಯಸ್ಸು ಕೌಂಟ್ ಆಗಲ್ಲ, ಪರ್ಫಾರ್ಮೆನ್ಸ್ ಕೌಂಟ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯ ಕೇವಲ ಬರೀ ಗ್ರಹಗತಿಗಳಷ್ಟೇ ಅಲ್ಲ, ಯಾವ್ಯಾವ ನಮ್ಮ ಸುತ್ತಲಿರೋ ರಾಹು, ಕೇತು, ಶನಿಗಳ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ಯೋಗ್ಯರನ್ನ ಆರಿಸಿ ಕಳಿಸ್ಬೇಕು. ಇಲ್ಲ ಅಂತಂದರೆ ನಾವು ಸಫರ್ ಮಾಡೋಕ್ಕೆ ರೆಡಿ ಇರಬೇಕು.
ಇಲ್ಲ ಕರೆಕ್ಟಾಗಿ ಡಿಸಿಷನ್ ತೊಗೋಬೇಕು ಯಾವ ಯೋಗ್ಯ ಅಂತ. ಉದಾಹರಣೆಗೆ ಬೆಂಗಳೂರವರಲ್ಲಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಅವರು ಗೆಲ್ಲಿ ಅಂತ ಸುಧಾಮೂರ್ತಿ ಅವರು ವ್ರತ ಮಾಡ್ತಾರೆ. ಒಳ್ಳೆಯದು, ಅವರಿಷ್ಟ, ಅವರವರ ಅಭಿಮಾನ. ಆದರೆ ಗೆದ್ದ ಮೇಲೆ ಏನು ಮಾಡ್ತೀವಿ? ಗೆಲ್ಲಕ್ಕೆ ಮುಂಚೆ ಇರೋವಂಥ ಒಂದು ಉತ್ಸಾಹ ಗೆದ್ದ ಮೇಲೂ ಇದೆಯಾ? ಅದು ನಮ್ಮನ್ನು ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ನಿ, ಇದೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಸಮಾಜ ಇದ್ರೇ ಜ್ಯೋತಿಷ್ಯ, ಸಮಾಜ ಇದ್ರೇ ಧರ್ಮ, ಸಮಾಜ ಇದ್ರೇ ದೇಶ, ಸಮಾಜ ಇದ್ದರೆ ನಾವು ನೀವು. ಅದಕ್ಕೋಸ್ಕರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಇಷ್ಟೆಲ್ಲ ಹೇಳಿದೆ. 8,000 ಅತಿಥಿಗಳು ಬೇಕಾಗಿತ್ತಾ? ಅವರು ಬರಬೇಕು ಅಂತಂದರೆ ಇವತ್ತು ಯಾವ ಫ್ಲೈಟು, ನೆನ್ನೆಯಿಂದನೇ ಎಲ್ಲ ಫ್ಲೈಟ್ಗಳೆಲ್ಲ ಬುಕ್ ಆಗೋಗಿರುತ್ತೆ. ಕೆಲವರು ಚಾರ್ಟರ್ಡ್ ಫ್ಲೈಟಲ್ಲಿ ಬರ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ, ಏನೋ ಹಳೆ ಕಾಲದಲ್ಲಿ ಟಿ ವಿ ಇರಲಿಲ್ಲ, ಮೀಡಿಯಾ ಇರಲಿಲ್ಲ, ಎಲ್ಲ ಅವ್ರವ್ರ ಮನೇಲಿ ಕುತ್ಕೊಂಡು ನೋಡಿ ಶುಭಾಶಯ ಹೇಳಿ, ಅದೇನೋ ಟ್ವೀಟು ಗೀಟು ಅಂತ ಹೇಳ್ತಾರಲ್ಲ, ಅಲ್ಲಿಂದನೇ ಎಕ್ಸ್ಚೇಂಜ್ ಮಾಡಿದ್ರೆ ಎಷ್ಟು ದುಡ್ಡು ಉಳಿಸಲ್ವಾ? 8,000 ಜನ ಕರೆದು ಅವರ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಶೋ ಆಫ್ ಮಾಡಿ ಬಿಲ್ಡಪ್ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು? ಪಬ್ಲಿಕ್ ಮನಿ, ಯಾರ್ದೋ ಮನೆಯಿಂದ ತಂದು ಮಾಡಿರೋದಲ್ಲ. ಇದೆಲ್ಲ ಬೇಕಾ? ಪ್ರಶ್ನೆ ಮಾಡಿದ್ರೆ ಇವರು ಸರಿ ಇಲ್ಲಪ್ಪ, ಇವರು ಬಹುಶಃ BJP ವಿರೋಧಿ ಇರಬೇಕು. ನಾವು ಯಾರು ವಿರೋಧಿನಲ್ಲ, ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ, ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಯಾಕೆ ಅಂತಂದರೆ ಯಾವ ಪಕ್ಷ ಅಧಿಕಾರದಲ್ಲಿ ಬರಲಿ ಬರದೇ ಹೋಗಲಿ, ರಾಮ ಇರಲಿ ರಾವಣ ಇರಲಿ, ರಾಗಿ ಬೀಸೋದಂತೂ ನಿಲ್ಲೋದಿಲ್ಲ ಅಂತಾರೆ. ನಾವು ವಾಸ್ತವಿಕತೆಯಲ್ಲಿ ಬದುಕ್ತಾ ಇರ್ತೀವಿ. 8,000 ಜನಕ್ಕೆ ಅತಿಥಿ ಅಭ್ಯಾಗತರ ಕರೆದು ಯಾವ ದುಡ್ಡಲ್ಲಿ ನೀವು ಶೋಕಿ ತೋರಿಸ್ತಾ ಇದ್ದೀರಾ? ಬೇಕಾ ಇದೆಲ್ಲ? ಪ್ರಶ್ನೆ ಮಾಡೋ ಅಧಿಕಾರ ಇದೆ, ಮಾಡ್ತಾ ಇದೀವಿ. ಯಾಕೆಂದರೆ ಇದು ಜನಸಾಮಾನ್ಯರು ದುಡ್ಡು. ಬೇರೆ ಬರಹ ಪರಿಹಾರಕ್ಕೆ ಕೇಳಿದಾಗ ಕರ್ನಾಟಕದವರು ದುಡ್ಡಿಲ್ಲ ಅಂತಾರೆ. ಶೋಕಿಗೆಲ್ಲ ದುಡ್ಡಿರುತ್ತೆ, ಜನರ ಅಭಿವೃದ್ಧಿ ದುಡ್ಡಿರಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಾವು ಗಮನಿಸಬೇಕಾಗಿರುವಂಥದ್ದು. ನಿಮ್ಮ ಮನೆಯಿಂದ ದುಡ್ಡು ತಂದು ಶೋಕಿ ಮಾಡಿ, ಆದರೆ ಪಬ್ಲಿಕ್ ದುಡ್ಡಲ್ಲಿ ಶೋಕಿ ಮಾಡೋ ಅಧಿಕಾರ ಕೊಟ್ಟಿಲ್ಲ. ಕಾನೂನಿಂದ ನೀವು ಬಚಾವಾಗ್ಬಿಡ್ಬೋದು. ಯಾರು ಮಾಡಿದ್ರು ಅದು ತಪ್ಪೆ. ದೊರೆ ಮಾಡೋ ದಂಡ ಇಲ್ಲ ಅಂತ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಆದರೆ ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಿರ್ತಾರೆ. ಯಾಕೆಂದರೆ ತುಂಬ ದೊಡ್ಡ ಮನುಷ್ಯರನ್ನ, ದೊಡ್ಡ ಮನೆಯಲ್ಲಿರೋರನ್ನ ನೋಡಿದ್ದೀವಿ. ನೋಡೋಕ್ಕೆಲ್ಲ ಶೋ ಆಫ್ ಚೆನ್ನಾಗೇ ಇರುತ್ತೆ. ಸೆಂಟ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಆದರೆ ಅವ್ರ ಒಳಗಡೆ ಜೀವನ ಎಷ್ಟು ನರಳ್ತಿರ್ತಾರೆ ಅನ್ನೋದು ನಾವು ಕಣ್ಣಾರೆ ಪ್ರತ್ಯಕ್ಷ ಪ್ರಮಾಣ ನೋಡಿದ್ದೀವಿ. ಹುಷಾರು, ಎಚ್ಚರಿಕೆ. ಪಬ್ಲಿಕ್ ಮನಿ ಈಸ್ ಗಾಡ್ಸ್ ಮನಿ. ಸಮಾಜದ ದುಡ್ಡು ಸರ್ವಾಂತರ್ಯಾಮಿಯಾದ ಭಗವಂತನ ದುಡ್ಡು. ಅದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು. ಇಲ್ಲ ಅಂತಂದರೆ ಕರ್ಮ ಕಳಿಯಲ್ಲ, ಸಾವು ಬರಲ್ಲ. ಇಷ್ಟು ಹೇಳಿ, ಇದು ಮಾರ್ಗದರ್ಶನ ಮಾತ್ರ, ಎದುರಿಸ್ತಾ ಇಲ್ಲ. ಯಾರೇ ಪೊಲಿಟಿಕ್ಸಿಗೆ ಬರಬೇಕಾದ್ರು, ನಿಖಿಲ್ ಕುಮಾರಸ್ವಾಮಿ ಈಗ 24/7 ನಾನು ಪೊಲಿಟಿಷಿಯನ್, ವೆರಿ ಗುಡ್, ಡಿಕ್ಲೇರ್ ಮಾಡಿದ್ದು ಒಳ್ಳೆಯದೇ. ಆದರೆ ಅದಕ್ಕೆ ಬೇಕಾಗಿರೋ ಅರ್ಹತೆ ಇದೆಯಾ? ಟ್ರೈನಿಂಗ್ ಇದೆಯಾ? ಪ್ಲ್ಯಾನ್ ಇದೆಯಾ? ಪ್ರಿಪ್ರೇಷನ್ ಇದೆಯಾ? ಇಲ್ವಾ? ಅಟ್ಲೀಸ್ಟ್ ಈಗಲಾರು ಅಪ್ಡೇಟ್ ಆಗಿ. ಅಪ್ಡೇಟ್ ಆಗಲಿಲ್ಲ ಅಂದರೆ ಔಟ್ಡೇಟ್ ಆಗಿಬಿಡ್ತೀರಾ. ಇಷ್ಟು ಮಾರ್ಗದರ್ಶನ. ಒಂದು ವೇಳೆ ಅವರ ಅಭಿಮಾನಿಗಳು ಮತ್ತು ಅವರೇನಾರು ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಮಾರ್ಗದರ್ಶನ ತಗೊಳ್ಳಿ. ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ. ಒಬ್ಬ ಒಳ್ಳೆ ಲೀಡರ್ ಬರಬೇಕು. ಹಳೆ ನೀರು ಹೋಗಬೇಕು, ಹೊಸ ನೀರು ಬರಬೇಕು. ಏನು ಇರೋರೇ ಮಳೆ ಹೊಡ್ಕೊಂಡು 30 ವರ್ಷ 40 ವರ್ಷ ಇರಬೇಕಾ? ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಹೆಸರು ಬೇರೆ ಕೊಡಬೇಕಾ? ಪ್ರಜಾಪ್ರಭುತ್ವದಲ್ಲಿ ಯೋಗ್ಯತೆ ಇರೋರು ಬರಬೇಕು. ಅಯೋಗ್ಯರನ್ನೆಲ್ಲ ಕರ್ಕೊಂಬಂದು ಕೂರಿಸಿದ್ರೆ ಶೋಕಿ ಮಾಡ್ಕೊಂಡು ತಿರುಗ್ತಿರ್ತಾರೆ ಹೊರತು ಕೆಲಸ ಅಂತೂ ಮಾಡಲ್ಲ. ಇದು ಜನಸಾಮಾನ್ಯರ ಪರವಾಗಿ ಕಳಕಳಿ ಇರೋದ್ರಿಂದ ನೇರವಾಗಿ ನಿಮ್ಮ ಹತ್ರ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬನ್ನಿ ಈಗ ದ್ವಾದಶ ರಾಶಿಗಳಿಗೆ ನೋಡೋಣ. ಈಗ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ನಿಮಗೆ ದ್ರವ್ಯ ಲಾಭ, ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಅದರಲ್ಲೂ ಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಿಂದ ನಿಮಗೆ ಲಾಭ ಆಗೋದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸ್ವಪ್ರಯತ್ನದಿಂದ ನೀವು ಯಾವುದೇ ಫೀಲ್ಡ್ ಕೈ ಹಾಕಿದ್ರೂ ಯಶಸ್ಸು ಸಿಗುತ್ತೆ. ಜೊತೆಗೆ ನಿಮಗೆ ಶನಿಯ ಒಂದು ಪ್ರಭಾವ ಇರೋದ್ರಿಂದ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಸ್ಲೋ ಆಗ್ತೀರಾ. ಸೊ ಡಿಸಿಷನ್ ತೊಗೋಬೇಕಾದ್ರೆ ಒಂದು ನಾವು ಬುದ್ಧಿವಂತರಾಗಬೇಕು, ಇಲ್ಲ ಬುದ್ಧಿವಂತರ ಮಾತು ಕೇಳಬೇಕು. ಮೇಷರಾಶಿಯವರು ಡಿಸಿಷನ್ ಮೇಕಿಂಗ್ ಮೇಲೆ ನಿಮ್ಮ ಸಕ್ಸಸ್ ಇದೆ. ಈ ವಾರ ಪೂರ್ತಿ ಅಚೀವ್ಮೆಂಟ್ ಕಡೆನೇ ಗಮನ ಕೊಡಿ. ಲೈಫಲ್ಲಿ ಅಚೀವ್ಮೆಂಟ್ ಯಾವಾಗ ಮಾಡಬೇಕು, ಎಂಟರ್ಟೈನ್ಮೆಂಟ್ ಯಾವಾಗಿರಬೇಕು, ಎಂಟರ್ಟೈನ್ಮೆಂಟ್ ಯಾವಾಗಿರಬೇಕು ಅನ್ನೋದನ್ನು ಕ್ಲಿಯರ್ ಆಗಿರಬೇಕು. ಜ್ಯೋತಿಷ್ಯ ಹೇಳುತ್ತೆ ಈಗ ಪಿಚ್ಚು ಅಂದರೆ ಅಸ್ಟ್ರಾಲಜಿ ಈಸ್ ನಥಿಂಗ್ ಬಟ್ ನಾಟ್ ನೋಯಿಂಗ್ ಯುವರ್ ಫ್ಯೂಚರ್, ಪ್ಲ್ಯಾನಿಂಗ್ ಯುವರ್ ಫ್ಯೂಚರ್. ಮೇಷರಾಶಿಯವರು ಈ ವಾರದಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಂಡು ನೀವು ಯಾವುದೇ ಕೆಲಸ ಮಾಡೋದು ಯಶಸ್ವಿ ಆಗ್ತೀರಾ. ಎಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತಂದರೆ ನೀವು ತೊಗೊಂಡಿರೋ ಡಿಸಿಷನ್ ಮೇಲೆ ನಿಮಗೆ ಡೌಟ್ ಬರ್ಬೋದು. ಯಾಕೆ? ಪ್ರಭಾವ ಆ ಥರ ಇದೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ರಾಶಿಯಾಧಿಪತಿಯಾದ ಕುಜ ಅಂಗಾರಕ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯಿರಿ. ನಿಮಗೆ ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ, ಸ್ವಲ್ಪ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಹೆಚ್ಚು ಸಕ್ಸಸ್ ಇರೋದ್ರಿಂದ ಮೇಷರಾಶಿಯವರು ಆ ಕಡೆ ಗಮನ ಕೊಡಿ. ಒಂದು ವೇಳೆ ಸ್ಟೂಡೆಂಟ್ ಆಗಿದ್ದರೆ ನೀವು ಆದಷ್ಟು ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು ಆ ಕಡೆ ಸಬ್ಜೆಕ್ಟ್ಗಳು, ಅಂದರೆ ಮಕ್ಕಳ ಭವಿಷ್ಯ ಕೂಡ ಅವ್ರು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿರುತ್ತೆ. ಸೊ ನೀವು ಸ್ಟೂಡೆಂಟ್ ಲೈಫಲ್ಲಿದ್ದರೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಏನಾದ್ರು ಗಮನ ಕೊಟ್ಟರೆ ಸಕ್ಸಸ್ ಸಿಗುವಂಥ ಅವಕಾಶ ಇದೆ. ಇದು ಮೇಷರಾಶಿಯವರ ಭವಿಷ್ಯ. ಈ ವಾರ ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈಗ ಮೇಷರಾಶಿ ಮುಗೀತು, ಈಗ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಶುಕ್ರ.
ಶುಕ್ರ ವೃಷಭ ರಾಶಿಯಿಂದ ಇನ್ನೇನು ಯಾವತ್ತು 12ನೇ ತಾರೀಕು ಮಿಥುನಕ್ಕೆ ಹೋಗ್ತಾರೆ. ಅಂದರೆ ರಾಶಿಯಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಫ್ಯಾಮಿಲಿ ಕಡೆ ಜಾಸ್ತಿ ಇರುತ್ತೆ. ನಾನು ಫ್ಯಾಮಿಲಿ ಬಗ್ಗೆ ಏನು ಮಾಡಬಹುದು, ಫ್ಯಾಮಿಲಿ ಪ್ರಾಬ್ಲಮ್ಸು ಕೂಡ ನಿಮ್ಮನ್ನು ಕಾಡಬಹುದು, ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಚಾರಗಳಿಂದ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಬಹುದು, ಫ್ಯಾಮಿಲಿಗೋಸ್ಕರ ಸ್ವಲ್ಪ ಖರ್ಚುಗಳು ಬರಬಹುದು. ಜೊತೆಗೆ ನಿಮಗೆ ಸಡನ್ನಾಗಿ ಸ್ವಲ್ಪ ಬ್ಲಡ್ ರಿಲೇಟೆಡ್ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ಸ್ ಅಂತೀವಿ. ಸ್ಪಿರಿಟ್ಸ್ಗಳಿಂದ ಯಾಕೆ 5ನೇ ಮನೇಲಿ ಕೇತು ಕೂತ್ಕೊಂಡಿರೋದ್ರಿಂದ ಪಿತೃಶಾಪನೋ ಪ್ರೇತಶಾಪನೋ ಯಾವುದೋ ಕಣ್ಣು ಕಾಣಿಸ್ದಿರೋದು ಅದನ್ನು ಹ್ಯಾಲೋಸಿನೇಷನ್ ಆ್ಯಂಡ್ ಡೆಲ್ಯೂಷನ್ಸ್ ಅಂತ ಕರಿತೀವಿ. ಇವರಿಗೆ ಹ್ಯಾಲೋಸಿನೇಷನ್ ಕಾಡುವಂಥ ಸಮಸ್ಯೆ ಇರಬಹುದು. ಅಥವಾ ನೀವಿರುವಂಥ ಜಾಗದಲ್ಲಿ ಮನೆಯಲ್ಲಿ ನಿಮಗೆ ಸ್ವಲ್ಪ ಯಾಕೋ ಮನಸ್ಸಿಲ್ಲ, ಮನೆಯೊಳಗೆ ಬಂದರೆ ಒಂಥರ ಕಿರಿಕಿರಿ ಅಂತ ಅನ್ನಿಸಬಹುದು, ಸಹಜ. ಅದಕ್ಕೇನು ಪರಿಹಾರ ಬೇಕೋ ನೀವು ಬಂದರೆ ನಾವು ಪರಿಹಾರ ಮಾಡಿಕೊಡ್ತೀವಿ. ಅಥವಾ ಹತ್ರದಲ್ಲಿರೋ ಅಷ್ಟಾಲದರ್ಶನೋ ಇಲ್ಲ ನಿಮ್ಗೆ ಯಾರು ಸೂಕ್ತ ಮಾರ್ಗದರ್ಶಕರು ಅಂತಾರೋ ಅವ್ರ ಹತ್ರ ನೀವು ಹೋಗಬಹುದು. ಜೊತೆಗೆ 10ನೇ ಮನೇಲಿ ಶನಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏರುಪೇರಾಗ್ಬೋದು, ಪ್ರಮೋಷನ್ನು ಸಿಗ್ಬೋದು ಕೆಲವ್ರಿಗೆ, ವೃಷಭ ರಾಶಿಯವ್ರಿಗೆ. ಇನ್ನು ಕೆಲವ್ರಿಗೆ ಇರೋ ಕೆಲಸನೂ ಕಳ್ಕೊಂಡು ಮನೇಲಿರ್ಬೋದು. ಯಾಕೆ ಅಂದರೆ ಶನಿ ಏನು ಮಾಡ್ತಾರೆ, ಉದಾಹರಣೆಗೆ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಶನಿ ಮಹಾರಾಜರು ಪೂರ್ವಭಾದ್ರ 2ನೇ ಪಾದದಲ್ಲಿದ್ದಾರೆ ಮತ್ತು ಈ ತಿಂಗಳು 29ಕ್ಕೆ ವಕ್ರಿ ಆಗ್ತಾರೆ. ನೋಡ್ಬಿಡ್ತೀನಿ ರೀ, ಇಲ್ಲಿ ಶನಿ 29ಕ್ಕೆ ವಕ್ರಿ ಆಗ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಜೂನ್ 28 29ಕ್ಕೋ ಶನಿ ಅವರ ಒಂದಷ್ಟು ಏನಂತಾರೆ ಬದಲಾವಣೆ ಇದೆ. ಅದು ನಿಮಗೆ ಆ ಸಮಯ ಬಂದಾಗ ನಾನು ತಿಳಿಸ್ತೀನಿ. ಗ್ರಹಗಳು ವಕ್ರಿ ಆದಾಗ ಮಹಾಬಲಂ ಅಂತಾರೆ. ಅಂದರೆ ನಾವು ಜ್ಯೋತಿಷದಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ವೃಷಭ ರಾಶಿಯವರು ನೆಮ್ಮದಿಯಿಂದ ಇರಬೇಕು ಅಂದರೆ ಗೋ ಪೂಜೆ ಮತ್ತು ಗೋ ಸೇವೆ ಜೊತೆಗೆ ಗೋವಿಗೆ ಸಂಬಂಧಪಟ್ಟದ್ದು ಏನಾದರೂ ವೃಷಭ ರಾಶಿಯವ್ರು ಮಾಡಿದ್ದೇ ಆದರೆ ಬಹಳ ಅನುಕೂಲ ಇದೆ. ಗೋಸೇವೆ ಮಾಡಬೇಕು ಅಂದರೆ ಏನು, ಸುಮ್ಮನೆ ತೊಗೊಂಡೋಗಿ ಅಕ್ಕಿ ಬೆಲ್ಲ ಕೊಟ್ಬಿಡೋದಲ್ಲ. ಅಕ್ಕಿ ಬೆಲ್ಲ ಜಾಸ್ತಿ ಕೊಟ್ಟಷ್ಟು ಹಸುವಿಗೆ ಹೊಟ್ಟೆ ನೋವು ಬರುತ್ತೆ. ಅದು ಯಾರು ಗೊತ್ತಿರುತ್ತೆ, ಅದ್ರ ಬಗ್ಗೆ ಪಳಗಿರೋರಿಗೆ ಗೊತ್ತಿರುತ್ತೆ. ಅದಕ್ಕೆ ಗೋಗ್ರಾಸ ಅಂತಂದರೆ ಎಲ್ಲರೂ ಇರೋರೆಲ್ಲ ತೊಗೊಂಡೋಗಿ ಅಕ್ಕಿ ಬೆಲ್ಲ ಕೊಟ್ಟು ಆರೋಗ್ಯ ಹಾಳು ಮಾಡೋದಲ್ಲ, ಅದರಿಂದ ದೋಷ ಜಾಸ್ತಿ ಬರುತ್ತೆ. ಅಲ್ಲೋಗಿ ಪ್ರಮುಖರನ್ನ ಕೇಳಬೇಕು, ನಾವು ಈ ರೀತಿ ಗೋಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಯಾವ ರೀತಿ ಮಾಡ್ಬೋದು. ಎಷ್ಟೋ ಸಲ ಗೋವುಗಳಿಗೆ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟಿ ಕೊಟ್ಟರೂ ಕೂಡ ಗೋಸೇವೆ ಮಾಡಿದಷ್ಟೇ ಫಲ. ಗೋವಿಗೆ ಬರೀ ಅಕ್ಕಿ ಬೆಲ್ಲ ತಿನ್ನಿಸ್ಬಿಟ್ರೆ ಸಾಲದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೆಂಗಿದ್ರು ಅಕ್ಕಿ ಬೆಲ್ಲ ಹೇಳ್ಬಿಟ್ಟಿದ್ದಾರೆ. ಕೆಲವರು ಸಣ್ಣ ಪರಿಹಾರ ಯಾರಿಗೆ ಹೇಳ್ತಾರೆ ಅಂದರೆ ಯಾರು ಆರ್ಥಿಕವಾಗಿ ಸ್ವಲ್ಪ ಸಬಲರಿರಲ್ವೋ ಅವರು ಅಕ್ಕಿ ಬೆಲ್ಲ, ಅದು ಏನು ಕಡಿಮೆ ಕ್ವಾಂಟಿಟಿ ಸಿಕ್ಕಿದವರೆಲ್ಲ ಅಕ್ಕಿ ಬೆಲ್ಲ ಕೊಟ್ಬಿಟ್ರೆ ಆರೋಗ್ಯದ ಗತಿ ಏನು. ಹಸುಗೆ ಏನು ಬೇಕು ಅನ್ನೋದನ್ನು ಗೋಪಾಲಕರು ಇರ್ತಾರೆ. ಅದಕ್ಕೆ ಹಿಂದಿನ ಕಾಲದಿಂದನೂ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು, ಆನೆಗೆ ಏನಂದ್ರೆ ಅದು ಕೊಡೋಕ್ಕಾಗಲ್ಲ, ಹಸುಗೆ ಏನಂದ್ರೆ ಅದು ಕೊಡೋದಲ್ಲ. ಹಸುಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸೋ ವೆಚ್ಚ ಇದೆಯಲ್ಲ ಅದನ್ನು ಕೊಟ್ಟರೂ ಕೂಡ ನಿಮಗೆ ಗೋ ಸೇವೆ ಮಾಡಿದಷ್ಟೇ ಪುಣ್ಯ. ಹಸುಗೆ ಒಂದು ಸೂರು ಅಂದರೆ ಅದಕ್ಕೊಂದು ಶೆಡ್ ಕಟ್ಕೊಡೋದಕ್ಕೆ ನೀವೇನಾದರೂ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಅದು ಕೂಡ ಗೋ ಸೇವೆ ಅಷ್ಟೇ ಫಲ ಬರುತ್ತೆ. ಹೋಗ್ಬಿಟ್ಟು ಗೋವಿಗೆ ನಮಸ್ಕಾರ ಮಾಡ್ಕೊಂಬರೋದು ಯಾವಾಗ, ಸಮಯ ಇದ್ದಾಗ. ಯಾರು ತುಂಬ ಟ್ರೆಡಿಷ್ನಲಿ ನಾವು ಗೋಸೇವೆನೇ ಮಾಡಬೇಕು ಅಂತ ಬರ್ತಿರೋ ಅವರಿಗೆ. ಆದರೆ ಇಂಡೈರೆಕ್ಟಾಗೂ ಕೂಡ ಗೋಸೇವೆ ಮಾಡ್ಬೋದು. ಕೆಲವರು ತಿಂಗಳಿಗೆ ಗೋವಿಗೋಸ್ಕರ ಇಷ್ಟು ತಿಂಗಳು, ಯಾಕಂದರೆ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಬಿಡ್ಬೇಕು. ಇಲ್ಲ ಅಂತಂದರೆ ನಿಮಗೆ ಸಮಯ ಕೆಟ್ಟಾಗ ಬೇರೆ ಯಾರೂ ಬರಲ್ಲ, ನೆಂಟರಿಷ್ಟರು ಬರಲ್ಲ, ಸ್ನೇಹಿತರು ಬರಲ್ಲ, ಯಾರೂ ಬರಲ್ಲ, ನೀವು ಮಾಡಿರೋ ಪುಣ್ಯನೇ ಬರೋದು. ಹಾಗಾಗಿ ಗೋಸೇವೆ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಕ್ರಮ ಗೊತ್ತಿರಬೇಕು. ವೃಷಭ ರಾಶಿಯವರು ಗೋಸೇವೆ ಮಾಡಿ ನಿಮ್ಮ ಮನಸ್ಸಿನ ನೋವು ದೇಹದ ನೋವು ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಏನಪ್ಪ ಅಂತಂದರೆ ಈಗ ಒಂದು ರೀತಿ ರಾಜಯೋಗ. ಯಾಕೆ ರಾಜಯೋಗ ಅಂದರೆ ಇಷ್ಟು ವರ್ಷಗಳ ಕಾಲ ಏನು ತಪಸ್ಸು ಮಾಡ್ತಾಯಿದ್ರೋ ಆ ತಪಸ್ಸು ಫಲ ಸಿಗುವಂಥದ್ದು ಯಾರಿಗೆ, ಮಿಥುನ ರಾಶಿಯವ್ರಿಗೆ. ಸೊ ಮಿಥುನ ರಾಶಿಯವರು ಏನು ಮಾಡಬೇಕಪ್ಪ ಅಂದರೆ ಸಿಕ್ಕಿರೋ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಸ್ವಲ್ಪ ಲೋ ಪ್ರೊಫೈಲ್ ಇಡಿ, ಜೊತೆಗೆ ಜಾಸ್ತಿ ಬಿಲ್ಡಪ್ ಎಲ್ಲ ತೊಗೊಂಡು ಓಡಾಡಬೇಡಿ. ಈ ಬಿಲ್ಡಪ್ ತೊಗೊಂಡು ಓಡಾಡೋದು ಯಾರು ಗೊತ್ತಾ, ಮಾನಸಿಕ ರೋಗಿಗಳು. ಮಾನಸಿಕ ರೋಗದ ಲಕ್ಷಣ ಏನು ಗೊತ್ತಾ, ಬೇರೆಯವ್ರನ್ನೆಲ್ಲ ದಡ್ರು ಮಾಡೋದು, ನಾವು ಅಷ್ಟೇ ಬುದ್ಧಿವಂತರು. ಬಿಲ್ಡಪ್ ಎಲ್ಲ ವರ್ಕ್ ಆಗಲ್ಲ. ಮತ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವುದೋ ಒಂದು ಸಿಗುತ್ತೆ. ಫಸ್ಟು ಕಾಲೇಜ್ಗೆ ಅಡ್ಮಿಷನ್ ತೊಗೋಬೇಕು, ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಬೇಕು, ಆಮೇಲೆ ಎಕ್ಸಾಮ್ಗಳು ಪಾಸ್ ಮಾಡಿಕೊಂಡು ಅಲ್ಲೇ ನೀವು ಲೆಕ್ಚರರು ಆಗ್ಬೋದು, ಗೆಸ್ಟ್ ಲೆಕ್ಚರರು ಆಗ್ಬೋದು. ಸೊ ಮಿಥುನ್ ರಾಶಿ ಅವ್ರು ಏನು ಮಾಡಿ ಅಂದರೆ ಈಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಮೋರ್ ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಮೋರ್ ಫ್ರಸ್ಟ್ರೇಷನ್. ಜೀವನದಲ್ಲಿ ಏನೇನು ಚಾನ್ಸ್ ಕೊಡ್ತಾನೋ ದೇವರು ತೊಗೊಂಬಿಡ್ಬೇಕು. ಅಲ್ಲಿ ತರ್ಕ ಮಾಡೋಕ್ಕೆ ಹೋಗ್ಬಾರ್ದು, ನನಗೆ ಇದು ಬೇಕು ನನಗೆ ಅದು ಬೇಕು ಅಂತ. ಯಾಕೆ ಅಂತಂದರೆ ತುಂಬ ಹಠ ಮಾಡೋಕ್ಕೋದ್ರೆ ಕೈಯಲ್ಲಿರೋದು ಕೂಡ ಕಳ್ಕೊಂಡ್ಬಿಡ್ತೀರಾ. ಸೊ ನಿಮ್ಮ ಯುವರ್ ಡಿಸಿಷನ್ಸ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ಮಿಥುನ್ ರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಿದೆ. ಜೊತೆಗೆ 9ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಹುಷಾರು. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಹುಷಾರು. ಅವರ ತಂದೆ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಕೆಲವರು ತಂದೆನ ಕಳ್ಕೊಂಡಿರೋದು ಕೂಡ ಇದೆ. ಕೆಲವರು ತಂದೆ ಸಮಾನರು, ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವರ
ಕ್ರಿಯಾಕರ್ಮಗಳನ್ನು ಮಾಡುವಂಥದ್ದು. ಯಾಕೆಂದರೆ 10ನೇ ಮನೇಲಿ ರಾಹು, 4ನೇ ಮನೇಲಿ ಕೇತು, ಅಂದರೆ ನಿಮ್ಮ ಮನೆಯಲ್ಲಿ ಒಂದಷ್ಟು ಶ್ರಾದ್ದ ಕಾರ್ಯಗಳು ಅಥವಾ ಅಪರ ಕಾರ್ಯಗಳು ನಡೆಯುವಂಥ ಅವಕಾಶ ಇರೋದ್ರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ಗಮನ ಕೊಡಿ. ಯಾಕೆ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ಅಂದರೆ, ಮನುಷ್ಯ ಹಣ ಅಧಿಕಾರ ಯೌವನ ನಡೆಯೋ ತನಕ ಮಾತ್ರ. ಅದೇ ಫ್ಯಾಮಿಲಿ ಬಾಂಡಿಂಗ್ ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೋ ಅವರು ಸಕ್ಸಸ್ನು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಮಿಥುನ್ ರಾಶಿಯವರು ಸ್ವಲ್ಪ ಬಿಸ್ನೆಸ್ ಕಡೆ ಗಮನ ಕೊಡಿ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಯಾಕೆಂದರೆ ನಿಮ್ಮ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ನಿಮ್ಮ ತೇಜೋವರ್ಧನೆ ಮಾಡುವಂಥ ಅವಕಾಶ ಮಿಥುನ್ ರಾಶಿಯವ್ರಿಗಿರುತ್ತೆ. ಸೊ ಬಿ ಅಲರ್ಟ್. ನಮ್ಮಂಥವ್ರಿಗೆ ಸ್ವಲ್ಪ ಕೆಲಸ ಕೊಡಿ, ನಾವು ಸಹಾಯ ಮಾಡ್ತೀವಿ, ಮಾರ್ಗದರ್ಶನ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವ್ರನ್ನ ಪ್ರೀತಿ ಗೌರವದಿಂದ ನಡ್ಕೊಳ್ಳಿ. ಮಾಧ್ಯಮದವ್ರನ್ನ ಎದುರಾಕೋಬೇಡಿ. ಯಾಕೆಂದರೆ ಮಾಧ್ಯಮದವರು ದೇವರಿದ್ದಂಗೆ, ನಿಮ್ಮನ್ನು ಹೀರೋನೂ ಮಾಡ್ಬೋದು, ನಿಮ್ಮನ್ನು ಝೀರೋನೂ ಮಾಡ್ಬೋದು. ಮಿಥುನ್ ರಾಶಿಯವರು ಮಾಧ್ಯಮದವ್ರನ್ನ ಗೌರವಿಸಬೇಕು. ಅವ್ರು ಯಾರೇ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಆ್ಯಂಕರ್ ಆಗಿರ್ಬೋದು, ಯಾರ್ಯಾರೋ ಆಗಿರಲಿ, ಅವರನ್ನು ಗೌರವದಿಂದ ಕಾಣಬೇಕು ಮಿಥುನ್ ರಾಶಿಯವರು. ಇದು ನಿಮಗಿರುವಂಥ ಮಾರ್ಗದರ್ಶನ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ಏನು ಅಂದರೆ, ಈಗ ಸದ್ಯಕ್ಕೆ ಸ್ತಬ್ಧವಾಗಿರ್ತಾರೆ. ಯಾಕೆಂದರೆ ಅಷ್ಟಮ ಶನಿ, ಈ ಕಡೆ 3ನೇ ಮನೆಯಲ್ಲಿ ಕೇತು. ಅಂದರೆ ನಿಮ್ಮ ಪರಾಕ್ರಮ ಎಲ್ಲ ಯಾವುದೂ ಉಪಯೋಗಕ್ಕೆ ಬರ್ತಾ ಇಲ್ಲ. ನೀವೇನೇ ಪ್ರಯತ್ನ ಮಾಡಿದ್ರೂ ಯಶಸ್ವಿ ಆಗ್ತಿಲ್ಲ. ಕೆಲವರು ಅಂದ್ಕೊಂಡ್ಬಿಡ್ತಾರೆ ಹಂಗಾರೆ ಟೈಮ್ ಹೀಗೆ ಇರುತ್ತಾ? ಇರಲ್ಲ, ಟೈಮ್ ಬದಲಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಕೆಲವ್ರಿಗೆಲ್ಲ ಒಳ್ಳೆಯದಾಗ್ತಾ ಇದೆಯಾ? ಅವ್ರು ಮಾಡಿರೋ ಪುಣ್ಯ. ಅದಕ್ಕೆ ಹೇಳ್ತಾರೆ, ಕರ್ತ ಕಾರೈಶ್ಚೈವ ಪ್ರೇಕ್ಷಕಾಹ ಅನುಮೋದಕಾಹ ಸುಕೃತಂ ದುಷ್ಕೃತಂಚೈವ ಏವಂ ಕರ್ಮಾಣಿ ಚತ್ವಾರಿ ಸಮಭಾಗಿನಃ. ನಾವು ಯಾವಾಗಲೂ ಕಾಲಕ್ಕೆ ಅನುಗುಣವಾಗಿ ನಡಿಬೇಕು. ಉದಾಹರಣೆಗೆ ಈಗ ಕರ್ಕಾಟಕ ರಾಶಿಯವ್ರಿಗೆ ಈಗ ಒಂದು ಮಾರ್ಗದರ್ಶನ ಏನಪ್ಪ ಅಂದರೆ, ಯಾವಾಗಲೂ ನೀವು ಲೀಡರಾಗೇ ಇರಬೇಡಿ, ಕೆಲವು ಸಲ ಅಡ್ವೈಸರಾಗೂ ಇರಬೇಕಾಗುತ್ತೆ. ಯಾಕೆ ಅಂದರೆ ಸಮಯಕ್ಕೆ ಅನುಗುಣವಾಗಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತು ವಾತಾವರಣನೂ ನೋಡ್ಕೋಬೇಕು. ಎಲ್ಲ ಪಿಚ್ಚಲ್ಲೂ ಎಲ್ಲ ಮ್ಯಾಚಲ್ಲೂ ಕೂಡ ಸೆಂಚುರಿ ಹೊಡಿತೀವಿ ಅಥವಾ ನಾವು ಫಸ್ಟ್ ಬ್ಯಾಟಿಂಗ್ ಆಡೇ ಗೆಲ್ತೀವಿ ಅಂತಲ್ಲ, ಪಿಚ್ಚಿದ್ದಂಗೆ ಮ್ಯಾಚ್ ಆಡಬೇಕು. ಸೊ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ, ಈ ಕಡೆ ಅಷ್ಟಮ ಶನಿ ಅಷ್ಟೇ ಅಲ್ಲದೆ 9ನೇ ಮನೇಲಿ ರಾಹು ಇರೋದ್ರಿಂದ ಧರ್ಮ ಕರ್ಮದಲ್ಲಿ ವ್ಯತ್ಯಾಸ. ಕೆಲವರು ಈ ಧರ್ಮವನ್ನು ಬದಲಾವಣೆ ಮಾಡ್ತಾರಲ್ಲ, ಅದು ಯಾವಾಗ ಅಂದರೆ 9ನೇ ಮನೆಯಲ್ಲಿ ಕೆಲವು ಗ್ರಹಗಳು ಬಂದಾಗ ಆ ರೀತಿ ಆಗುತ್ತೆ. ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿ ನಾನು ಏನೋ ತಪ್ಪು ಮಾಡ್ತಿದ್ದೀನೋ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್ ಕಾಡ್ತಾ ಇರುತ್ತೆ. ನಾನು ಜೀವನದಲ್ಲಿ ಮಾಡಬಾರ್ದೇನೋ ಮಾಡಿಬಿಟ್ನಾ, ಅಥವಾ ನಮ್ಮ ಅಂದರೆ ಅವ್ರ ಬಗ್ಗೆ ಅಷ್ಟೇ ಡೌಟ್ ಪಡಲ್ಲ, ಅವರ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಡೌಟ್ ಪಡ್ತಿರ್ತಾರೆ, ನಮ್ಮ ಪರಂಪರೆಯವರು ಏನಾರು ತಪ್ಪು ಮಾಡಿಬಿಟ್ರಾ ಅಂತ. ಮನುಷ್ಯ ಜೀವನದಲ್ಲಿ ಹತಾಶೆ, ಅವಮಾನ ಜೊತೆಗೆ ತಿರಸ್ಕಾರ ಇವೆಲ್ಲ ಸಹಜ. ಅದನ್ನು ಜೀರ್ಣಿಸ್ಕೊಳ್ಳುವಂಥ ಒಂದು ಟ್ರೈನಿಂಗ್ ಆಗಬೇಕು. ಯಾಕೆ ನಾನು ಟ್ರೈನಿಂಗ್ ಬಗ್ಗೆ ಜಾಸ್ತಿ ಹೇಳ್ತೀನಿ ಅಂದರೆ, ನಾವು ಅಡ್ಯಾಪ್ಟಬಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಸೈಕಾಲಜಿನಲ್ಲಿ MR ಅಂತ ಬರುತ್ತೆ, ಅಂದರೆ ಮೆಂಟಲಿ ರಿಟಾರ್ಡೇಷನ್. ಈ ಮೆಂಟಲ್ ರಿಟಾರ್ಡೇಷನ್ ಅಂದೇನು? ಮೆಂಟಲ್ ರಿಟಾರ್ಡೇಷನ್ ಈಸ್ ಎ ಪರ್ಮನೆಂಟ್ ಕಂಡೀಷನ್ ವೇರ್ ಪೇಷಂಟ್ ವಿಲ್ ಹ್ಯಾವ್ ಪ್ರಾಬ್ಲಮ್ ವಿತ್ ಅಟೆನ್ಷನ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ. ಇದು ಸಿಂಪಲ್ ಡೆಫಿನೇಷನ್. ಅಟೆನ್ಷನ್ನಲ್ಲೂ ಪ್ರಾಬ್ಲಮ್ ಇದೆ ನಿಮಗೆ, ಅಡ್ಯಾಪ್ಟಬಿಲಿಟಿಲೂ ಪ್ರಾಬ್ಲಮ್ ಇದೆ. ಮನೇಲಿ ಇರೋಕ್ಕಾಗ್ತಿಲ್ಲ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಕೈಯಲ್ಲಿ ಕಾಸಿಲ್ಲ, ಕಾಸಿದ್ರೂ ಉಪಯೋಗಕ್ಕೆ ಬರ್ತಿಲ್ಲ, ಜನ ಇದ್ದಾರೆ ಆದರೆ ಯಾರೂ ಸಹಾಯ ಮಾಡ್ತಿಲ್ಲ. ಈ ಥರ ಪರಿಸ್ಥಿತಿ ಇರಬಹುದು. ಏನು ಮಾಡಬೇಕು ಅವಾಗ? ಈಶ್ವರನ ಹಿಡಿಬೇಕು. ಚಂದ್ರಮ ಮನಸೋ ಜಾತಃ, ಮನಸ್ಸಿನಂತೆ ಮಹಾದೇವ. ನಿಮ್ಮ ಮನೋಬಲ ಜಾಸ್ತಿ ಆಗಬೇಕು ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಸಾಧ್ಯವಾದರೆ, ಕೆಲವು ದೇವಸ್ಥಾನಗಳೇ ನಿಮ್ಮ ಕೈಯಾರೆ ನೀವೇ ಅಭಿಷೇಕ ಮಾಡ್ಬೋದು. ಕೆಲವರು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಭಿಷೇಕ ಕೊಡ್ತಾರೆ. ಆ ಅಭಿಷೇಕದ ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಒಂದು ವೇಳೆ ಈಶ್ವರ, ನಾವು ವೈಷ್ಣವರಪ್ಪ, ನಾವು ಈಶ್ವರನ ಭಕ್ತರಲ್ಲ, ಏನು ಮಾಡ್ಬೋದು? ನೀವು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ, ಆ ಸಾಲಿಗ್ರಾಮ ಮತ್ತು ತೀರ್ಥ ಕೊಡ್ತಾರೆ. ಒಂದು ವೇಳೆ ರಾಯರ ಮಠಕ್ಕೆ ಹೋದರೆ ನೀವು ಒಂದು 7 ನಮಸ್ಕಾರ ಮಾಡಿ, ಅವರು ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಕೆಲವು ಸಲ ತೀರ್ಥ ಕೊಡ್ತಾರೆ. ಅದು ಏನು, ಏಕಾದಶಿ ದಿನ ಕೆಲವು ಕಡೆ ಕೊಡಲ್ಲ, ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಟೈಮಲ್ಲೂ ಕೊಡ್ತಾರೆ. ತೀರ್ಥವನ್ನು ಸೇವನೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮಗೆ ಪಂಚಾಮೃತ ಅಭಿಷೇಕ ಮಾಡಿಕೊಡಿ, ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳಿ. ಆ ಪಂಚಾಮೃತವನ್ನು ಸ್ವೀಕರಿಸೋದ್ರಿಂದ ನಿಮಗೆ ದೇಹದಲ್ಲೂ ಬಲ ಸಿಗುತ್ತೆ, ಮನಸ್ಸಿನಲ್ಲೂ ಬಲ ಸಿಗುತ್ತೆ. ಇದು ಕರ್ಕಾಟಕ ರಾಶಿಯವರು. ಇದರಿಂದ ಏನಾಗುತ್ತೆ? ನೀವು ಮಾಡೋ ಕೆಲಸದಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಪರ್ಫಾರ್ಮೆನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ? ಫೈನಾನ್ಷಿಯಲಿ ಗೇಯ್ನ್ ಆಗುತ್ತೆ. ದುಡ್ಡಿದ್ದರೆ ದುನಿಯಾ. ಇವತ್ತು ದುಡ್ಡಿಲ್ಲ ಅಂದರೆ ಯಾವುದಕ್ಕೂ ಮರ್ಯಾದೆ ಇಲ್ಲ. ಪಾಂಡಿತ್ಯಕ್ಕೆ ಮತ್ತು ಜ್ಞಾನಕ್ಕೆ, ಅನುಭವಕ್ಕೆ ಯಾವುದಕ್ಕೂ ಮರ್ಯಾದೆ ಇಲ್ಲ. ದುಡ್ಡಿಗಿರೋ ಮರ್ಯಾದೆನೇ ಬೇರೆ. ಯಾಕೆ ಅಂದರೆ ನಾವು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೆಸರಿಗೆ ಹೇಳ್ತೀವಿ, ಆದರೆ ಬರ್ತಾ ಬರ್ತಾ ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗಿ ಇಲ್ಲಿ ಎಲ್ಲದಕ್ಕೂ ದುಡ್ಡು. ಇಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ. UPIನಲ್ಲಿ ಯಾರು ದುಡ್ಡು ಕಟ್ಟಿದ್ದು ಒಂದು ವೇಳೆ ಟಿಕೆಟ್ ಕ್ಯಾನ್ಸಲ್ ಆದರೆ ವಾಪಸ್ ಅವ್ರಿಗೆ ದುಡ್ಡು ಹೋಗ್ಬೇಕಲ್ವಾ? ಇಲ್ಲ. ರೈಲ್ವೆ ಬೋರ್ಡ್ದು ಪಾಲಿಸಿ ಏನು ಅಂತಂದರೆ, ಟ್ರೈನ್ ಬರೋಕ್ಕೆ 30 ನಿಮಿಷ ಮುಂಚೆ ನೀವು ಅದನ್ನು ಕ್ಯಾನ್ಸಲ್ ಮಾಡಬೇಕಂತೆ. ಯಾವ್ದಾದ್ರು ಟ್ರೈನ್ ಕರೆಕ್ಟ್ ಟೈಮಿಗೆ ಬಂದಿದೆಯಾ ಇಂಡಿಯಾನಲ್ಲಿ? ಯಾವುದೋ ಒಂದಷ್ಟು ಟ್ರೈನ್ಗಳನ್ನ ಬಿಟ್ಟು. ಯಾಕಂದರೆ ಒಂದು ಟ್ರೈನ್ ಬರಬೇಕು ಅಂದರೆ 20 ಟ್ರೈನು. ಒಂದೇ ಭಾರತ್ ಯಾರೋ ಹೇಳ್ತಾರೆ, ಒಂದೇ ಭಾರತ್ ಟ್ರೈನು ಹೋಗೋಕ್ಕೋಸ್ಕರ ಸುಮಾರು 15-20 ಟ್ರೈನು ಡಿಸ್ಟರ್ಬ್ ಆಗುತ್ತೆ. ಆದರೂ ಅದನ್ನು ಒಪ್ಕೋಬೇಕು. ಯಾಕೆ? ದೊಡ್ಡವ್ರು ಮಾಡಿರೋದು, ದೊಡ್ಡವರೇ ಮಾಡಿದ್ರೆ ದಂಡ ಇಲ್ಲ.
ಅಲ್ವಾ? ದೊಡ್ಡವ್ರು ಮಾಡೋದು ನಾವು ಮಾತಾಡಬಾರ್ದು. ಯಾಕೆ? ಚಾಣಕ್ಯರು ಹೇಳ್ತಾರೆ ಅಧಿಕಾರದಲ್ಲಿರೋರನ್ನ ಹಣದಲ್ಲಿರೋರನ್ನ ಕ್ವಶನ್ ಮಾಡಬಾರ್ದು ಅಂತ. ಕರ್ಕಾಟಕ ರಾಶಿಯವರು ಇದನ್ನು ನೆನಪಿಟ್ಕೊಳ್ಳಿ. ದಯವಿಟ್ಟು ಯಾರನ್ನೂ ಎದುರಾಕೊಳ್ಳೋಕೆ ಹೋಗಬೇಡಿ, ಯಾರ ಮೇಲೂ ಕಾಮೆಂಟ್ ಹಾಕೋಕ್ಕೆ ಹೋಗಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ನೋಡಿಕೊಂಡು ರಾಯರ ಮಠ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ಬೃಂದಾವನ, ಅಥವಾ ನೀವೇನಾದ್ರು ಶಿವನ ಭಕ್ತರಾಗಿದ್ದರೆ ಈಶ್ವರನಿಗೆ ಅಭಿಷೇಕ ಮಾಡುವಂಥದ್ದು, ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಹನುಮಾನ್ ಚಾಲಿಸ ಹೇಳೋದ್ರಿಂದ ನಿಮ್ಮ ಯಶಸ್ಸು, ಕೀರ್ತಿ ಜೊತೆಗೆ ಮಾನಸಿಕ ಲಾಭ ನಿಮಗೆ ಸಿಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಸ್ವಲ್ಪ ಈ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಿಲ್ಲ, ಇದು ಪರಿಸ್ಥಿತಿ. ಯಾಕೆ ಅಂತಂದರೆ ಇಷ್ಟು ದಿನ ಒಂಥರ ಇತ್ತು, ಈಗ ಏನಾದ್ರು ಮಾಡೋಕ್ಕೆ ಹೋಗ್ತಿದ್ದೀರಾ, ಏನು ಮಾಡೋಕ್ಕೆ ಹೋದರೂ ಕೂಡ ಅಲ್ಲೆಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀವಿ ಅಂತ ಅನಿಸ್ತಿರುತ್ತೆ. ಸಿಂಹರಾಶಿಯವ್ರಿಗೆ ಹಣ ಇರ್ಬೋದು, ವಿದ್ಯೆ ಇರ್ಬೋದು, ಆದರೆ ಸಿಂಹರಾಶಿಯವರು ನೆಮ್ಮದಿಯಾಗಿರುವಂಥ ಅವಕಾಶಗಳು ಬಹಳ ಕಡಿಮೆ. ಯಾಕೆ ಅಂದರೆ ಪಂಚಮಾಧಿಪತಿ ಜೊತೆಗೆ ಷಷ್ಠಾಧಿಪತಿ, 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಇರೋದ್ರಿಂದ ಒಂದು ರೀತಿಯಲ್ಲಿ ಚಂದ್ರನ ಮೇಲೆ ಶನಿ ಪ್ರಭಾವ ಬಿದ್ದಾಗ ಒಂದು ರೀತಿಯಲ್ಲಿ ಸ್ಮಶಾನ ವೈರಾಗ್ಯ. ಅಂದ್ರೇನು? ಸ್ಮಶಾನದಲ್ಲಿರೋ ತನಕ ವೈರಾಗ್ಯ, ಸ್ಮಶಾನದ ಆಚೆ ಬಂದರೆ ಮಾಮೂಲಿ. ಅಂದರೆ ಅರ್ಧಂಬರ್ಧ ಸನ್ಯಾಸಿ ಜೀವನ. ಈ ಕಡೆ ಸಂಸಾರಿನೂ ಅಲ್ಲ, ಆ ಕಡೆ ದೋಬಿಕಾ ಕುತ್ತನ ಗರ್ಕನ ಘಾಟ್ಕ ಅಂತಾರೆ ಹಿಂದಿನಲ್ಲಿ. ದೋಬಿಕಾ ಕುತ್ತನ ಗರ್ಕನ ಘಾಟ್ಕ. ಈ ಕಡೆ ಸಂಸಾರಿನೂ ಅಲ್ಲ, ಆ ಕಡೆ ಸನ್ಯಾಸಿನೂ ಅಲ್ಲ, ಮನೆಗೆ ಮಗನೂ ಅಲ್ಲ, ಇದು ಸುಡುಗಾಡಿಗೆ ಶವನೂ ಅಲ್ಲ ಅಂತಾರಲ್ಲ, ಹಾಗೆ ಅತಂತ್ರ ಸ್ಥಿತಿಯಲ್ಲಿ ಇರ್ತೀರ. ಯಾಕೆ? ಯಾರ ಮಾತು ಕೇಳಲ್ಲ, ನಿಮ್ಮ ಪರಾಕ್ರಮ ಈಗ ನಡೆಯಲ್ಲ. ಜೊತೆಗೆ ನಿಮಗೆ ಏನು ಮಾಡೋಕ್ಕೆ ಹೋದ್ರು ನಿಮ್ಮ ಮನಸ್ಸು ಮತ್ತು ದೇಹ, ಅದನ್ನು ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಅಂತೀವಿ. ಇವರಿಗೆ ಪ್ರಾಬ್ಲಮ್ ಇರೋದು ಆ್ಯಕ್ಚುಲಿ ಬಾಡಿನಲ್ಲಿ, ಮೈಂಡಲ್ಲ. ಬಾಡಿನಲ್ಲಿ ಸುಮಾರು, ಯಾಕಂದರೆ ಮಾಡಿದ ಕರ್ಮ ಎಲ್ಲಿರುತ್ತೆ, ಎಲ್ಲೂ ಹೋಗಲ್ಲ, ಅವ್ರವ್ರ ಶರೀರದಲ್ಲಿರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳೋರು, ಮಾಡಿರೋ ಕರ್ಮ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧೆಯೇತಿ. ವ್ಯಾಧಿ ಅಂದರೆ ಅದು ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ ಇರ್ಬೋದು. ಸೊ ಸಿಂಹರಾಶಿಯವ್ರಿಗೆ ಪರಿಹಾರ ಇಷ್ಟೇ. ನಿಮಗೆ ಸಾಧ್ಯವಾದರೆ ಗಣಪತಿ ಆರಾಧನೆ ಮಾಡಿ. ಯಾಕಂದರೆ 2ನೇ ಮನೇಲಿ ಕೇತು, ಮಾತಿನಿಂದ ಶತ್ರುಗಳನ್ನ ಮಾಡಿಕೊಂಡು ನಿಮ್ಮ ಮೇಲೆ ಹಲ್ಲೆಗಳಾಗ್ಬೋದು, ಹಳೆ ಕೇಸ್ಗಳು ಓಪನ್ ಆಗಿ ಜೈಲಿಗೂ ಹೋಗ್ಬೋದು. ನಿಮ್ಮ ಮೇಲೆ ಲೀಗಲ್ಗೋಸ್ಕರ ಲಾಯರ್ಗೆ, ಪೊಲೀಸ್ನವ್ರಿಗೆ, ಲಾಯರು ಪೊಲೀಸ್ನವ್ರು ಕೆಟ್ಟವರಲ್ಲಪ್ಪ, ಅವ್ರ ಸಮಾಜಕ್ಕೆ ಭಾಳ ಇಂಪಾರ್ಟೆಂಟು, ನಾನು ಅವ್ರ ಬಗ್ಗೆ ಹೇಳ್ತಿಲ್ಲ. ಅವ್ರಿಗೋಸ್ಕರ ಫೀಸ್ ಕೊಡೋಕ್ಕೋಸ್ಕರ ಖರ್ಚುಗಳಾಗ್ಬೋದು. ಎಚ್ಚರಿಕೆ. ಜೊತೆಗೆ ನಿಮ್ಮ ಅಸ್ತಿತ್ವ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರಬಹುದು, ತೊಂದರೆ ಆಗಬಹುದು, ಎಚ್ಚರಿಸ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಏನು ಅಂತಂದರೆ ಸರಿಯಾದ ಮಾರ್ಗದರ್ಶಕ ಇಟ್ಕೊಂಡು ಮಾರ್ಗದರ್ಶಕರ ಮಾತು ಕೇಳಬೇಕು, ತಗ್ಗಿ ಬಗ್ಗಿ ನಡಿಬೇಕು. ಇಲ್ವಾ ಬರುವಂಥ ಸಮಸ್ಯೆಗಳನ್ನ ಎದುರಿಸ್ಬೇಕು. ನಿಮಗೆ ಸವಾಲಲ್ಲ, ಸಮಸ್ಯೆ ಏನು ಅಂತಂದರೆ ಯಾರ ಮಾತು ಕೇಳಲ್ಲ, ನಾನು ನಡೆದಿದ್ದೇ ದಾರಿ, ಕೋಪ ಬೇಗ ಬರುತ್ತೆ. ಜೊತೆಗೆ ನಾನು ಏನು ಬೇರೆಯವ್ರ ಮಾತು ಕೇಳೋದು, ಸತ್ರು ಪರವಾಗಿಲ್ಲ, ನಾನು ಹಿಂಗೆ ಸಾಯ್ತೀನಿ ಅಂದರೆ ಇದನ್ನು ಪ್ಯಾರನಾಯ್ಡ್ ಐಡಿಯಾಸ್ ಅಂತೀವಿ, ಅಥವಾ ಮೊಂಡುವಾದ. ಪ್ಯಾರನಾಯ್ಡ್ ಐಡಿಯಾಸ್ ಅಂದರೆ ಏನು? ಅವ್ರಿಗೆ ಬೇಕಾದಂಗೆ ಯೋಚನೆ ಮಾಡೋದು. ಅವಾಗ ಸ್ವಲ್ಪ ಸೂಸೈಡಲ್ ಟೆಂಡೆನ್ಸಿನೂ ಇರುತ್ತೆ. ಸಿಂಹರಾಶಿಯವರು ಹುಷಾರಾಗಿರಿ. ಅಯ್ಯೋ ಜೀವನ ಇಷ್ಟೇ, ನಾನು ಹೇಳಿದ್ನಲ್ಲ ಸ್ಮಶಾನ ವೈರಾಗ್ಯ. ಅಯ್ಯೋ ಜೀವನ ಯಾವತ್ತಿದ್ರೂ ಸಾಯೋದು, ಒಂಥರ ವೈರಾಗ್ಯ, ಒಂಥರ ಉಡಾಫೆ ಜೀವನ, ಉಡಾಫೆ ಮಾತುಗಳು. ಜೊತೆಗೆ ಇವರಿಗೆ ಈ ಹಗಲ್ಗನ್ಸು ಕಾಣುವಂಥ ಒಂದು ರೋಗ ಇರುತ್ತೆ. ಯಾಕೆಂದರೆ ಕಾಣಬೇಕು, ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿರಬೇಕು. ಹಗಲ್ ಕನಸು ಕಾಣ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಇವ್ರನ್ನ ಬೈಕೊಂಡು ಓಡಾಡೋವಂಥ ಒಂದು ಸ್ವಭಾವ ಸಿಂಹರಾಶಿಯವ್ರಿಗೆ ಈಗಿರುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಜ್ಯೋತಿಷಿ ಅಥವಾ ಹತ್ತಿರದ ಪುರೋಹಿತರನ್ನ ಹೋಗಿ ನಿಮ್ಮ ಮೂಲ ಜಾತಕ ತೋರಿಸಿ ಅದಕ್ಕೆ ಅನುಗುಣವಾಗಿ ಪರಿಹಾರ ಮಾಡ್ಕೊಳ್ಳಿ. ಸರಳವಾದ ಪರಿಹಾರ ಅಂದರೆ ಗಣಪತಿ ಆರಾಧನೆ, ಜೊತೆಗೆ ಸಾಧ್ಯವಾದರೆ ಪುಣ್ಯಕ್ಷೇತ್ರಗಳಿಗೆ ನಡ್ಕೊಂಡು ಹೋಗಿ, ಸ್ವಲ್ಪ ಶ್ರಮ ಪಡಬೇಕು. ಸಿಂಹರಾಶಿಯವ್ರದ್ದು ಏನು ಶೋಕಿ ಅಂತಂದರೆ ಕೂತ್ಕಡೆನೇ ರಾಜ್ಯ ಆಳಬೇಕು ಅಂತಾರೆ, ಅದಾಗಲ್ಲ. ಸ್ವಲ್ಪ ಶ್ರಮ ಪಡಬೇಕು. ಪುಣ್ಯಕ್ಷೇತ್ರಕ್ಕಾದರೆ ಪಾದಯಾತ್ರೆ ಮೂಲಕ ನಡ್ಕೊಂಡು ಹೋಗಿ ತಿರುಪತಿ ಬೆಟ್ಟ ಹತ್ತಿರೋ, ಚಾಮುಂಡಿ ಬೆಟ್ಟ ಹತ್ತಿರೋ, ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಸ್ವಲ್ಪ ಮನೆಯಿಂದ ಆಚೆ ಕಡೆ ಬನ್ನಿ. ಇವರು ಏನು ಅಂದರೆ ಒಂದು ಗೋಡೆನಲ್ಲಿ ಬಾಗಿಲಾಕೊಂಡು ಆರಾಮಾಗಿರ್ಬೋದು ಅಂತಾರೆ. ಸೇಫ್ ಲೈಫ್ ಸಾಧ್ಯನೇ ಇಲ್ಲ. ನೀವು ಹೊರಗೆ ಬರಬೇಕು, ಶ್ರಮ ಪಡಲೇಬೇಕು. ಆವಾಗಲೇ ನಿಮ್ಮ ಶ್ರಮ ಪಟ್ಟರೆ ನಿಮಗೆ ಸಿದ್ಧಿ ಸಿಗೋದು. ಬರೀ ಥಿಯರಿಟಿಕಲ್ ಆಗಿದ್ದರೆ ಆಗಲ್ಲ. 95% ನೀವು ಥಿಯರಿಟಿಕಲ್ ಆಗಿರ್ತೀರ, 5% ಪ್ರಾಕ್ಟಿಕಲ್ ಆಗಿರ್ತೀರ. ಉಲ್ಟಾ ಆಗಬೇಕು. 90% ಪ್ರಾಕ್ಟಿಕಲ್ ಆಗಿರಬೇಕು, 10% ಥಿಯರಿಟಿಕಲ್ ಆಗಿರಬೇಕು. ಉಲ್ಟಾ ಅಂತಂದರೆ ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಗೆ ಯಶಸ್ಸು ಸಿಗಬಹುದು. ಸಿಗೋವಂಥ ಚಾನ್ಸಸ್ ಕಡಿಮೆ. ಪ್ರಯತ್ನ ಮಾಡಿದ್ರೆ ಭಗವಂತ, ಕೆಲವ್ರು ಹೇಳ್ತಾರೆ ನಮ್ಮ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಂತ. ಯಾರೇ ಗೊತ್ತು, ನಿಮ್ಮ ಹಣೆ ಬರದಲ್ಲಿ ಪ್ರಯತ್ನ ಮಾಡೋದು ಸಿಗಬಹುದು ಅಂತಲೂ ಇರ್ಬೋದು. ಇದು ಸಿಂಹರಾಶಿ. ಇನ್ನು ನೆಕ್ಸ್ಟು ಕನ್ಯಾರಾಶಿ. ಕನ್ಯಾರಾಶಿಯವ್ರಿಗೆ ಸ್ವಲ್ಪ ಮನೆಯಲ್ಲಿ ಗಲಾಟೆ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಮನೆ ಅಂದಮೇಲೆ ಗಲಾಟೆ ಇರಲೇಬೇಕು. ನಾವು ಇಂಡಿಯನ್ಸ್ ಫಾರಿನ್ನವ್ರ ಥರ ನೀವು ಡೂ ವಾಟ್ ಯು ಲೈಕ್, ಐ ಡೂ ವಾಟ್ ಐ ಲೈಕ್, ಅವಕಾಶಕ್ಕೋಸ್ಕರ ಅಥವಾ ಅನುಕೂಲಕ್ಕೋಸ್ಕರ ಸಂಬಂಧಗಳನ್ನ ಮಾಡುವಂತಾರಲ್ಲ. ನಮಗೆ ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಅದರದೇ ಆದ ಬೆಲೆ, ಅದರದೇ ಆದ ವ್ಯಾಪ್ತಿ, ಅದರದೇ ಆದ ರೋಲ್, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಕನ್ಯಾ ರಾಶಿಯವರು ಸಂಬಂಧಗಳಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಐಸೋಲೇಷನ್ ಅಂದರೆ ಆ ಜಾಗದಿಂದ ಹೊರಗಡೆ ಹೋಗ್ಬಿಡಿ. ಹೊರಗಡೆ ಎಲ್ಲರೂ ಸಣ್ಣ ಪುಟ್ಟ ಕೆಲಸಗಳು ಸಿಕ್ಕಿದ್ರೆ ಅಥವಾ ಎಲ್ಲಾದರೂ ನೀವು ವೆಕೇಷನ್ ಸಿಕ್ಕಿದ್ರೆ ದಯವಿಟ್ಟು ಎಂಜಾಯ್ ಮಾಡಿ. ಕೆಲಸ ಮಾಡಬೇಕು, ಮಿಷನ್ ಥರ ಮಾಡಬಾರ್ದು. ಕನ್ಯಾ ರಾಶಿಯವರಿಗೆ ಈಗ ಹೊರಗಡೆ ಹೋಗುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಹೊಸ ಹೊಸ ಪರಿಚಯ ಆಗುವಂಥದ್ದು, ಲೈಫಲ್ಲಿ ಅಚೀವ್ಮೆಂಟು, ಎಂಜಾಯ್ಮೆಂಟು ಯಾರಿಗೋಸ್ಕರನೋ ಮಾಡೋದಲ್ಲ, ನಿಮಗೋಸ್ಕರ ಮಾಡಬೇಕು. ನಿಮಗೆ ಸರಿ ಅನಿಸಿದ್ರೆ ಮಾಡಿ, ಇಲ್ಲ ಅಂದರೆ ಬಿಡಿ.
ಮತ್ತು ಬೇರೆಯವ್ರದ್ದು ಎಲ್ಲದಕ್ಕೂ ಅನುಮೋದನೆ ತೊಗೊಳಕ್ಕಾಗಲ್ಲ. ನಾನು ಇದನ್ನು ಮಾಡಲಾ ಅಂತ. ಕನ್ಯಾ ರಾಶಿಯವ್ರಿಗೆ ಯಾವ್ದು ಸರಿ ಅನಿಸುತ್ತೋ ಅದು ಮಾಡಿ. ಒಂದು ವೇಳೆ ನಿಮಗೆ ಮನಸ್ಸು ಇದ್ದರೆ ಅದನ್ನ ಒಪ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಬಿಕಾಸ್ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ಕೆಲವು ಕಡೆ ಹಾಕಿರ್ತಾರೆ ನೋಡಿ, ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು ಅಂತ. ನಿಮ್ಮದೇನೇ ಸಾಮಾನು ತೊಗೊಂಡೋಗಿದ್ರು, ಅಂದರೆ ಲಗೇಜ್ ತೊಗೊಂಡೋಗಿದ್ರು, ಬೇರೆ ಯಾರು ಅದರಲ್ಲೂ ಕೂಡ ಕೆಲವು ದೊಡ್ಡ ಹೇಳ್ಕೊಂಡಿರ್ತಾರೆ ಸೇವಾ ಸಂಸ್ಥೆ ಅಂತ. ಅದನ್ನು ಸೇವಾ ಸಂಸ್ಥೆ ಅಂತ ಮಾಡೋ ಬದಲು ಬಿಸ್ನೆಸ್ ಸೆಂಟರ್ ಅಂತ ಹಾಕ್ಬಿಡ್ಬೋದು. ದುಡ್ಡು ಕೊಟ್ಟರೆ ಎಲ್ಲನೂ ಕನ್ಫರ್ಮಲ್ಲಿ. ಆದರೆ ಲಗೇಜ್ ಬಗ್ಗೆ ಮಾತ್ರ ಅವರೇ ನೋಡ್ಕೊಳ್ಳಲ್ಲ. ಅಂದರೆ ಈ ಥರ ಜವಾಬ್ದಾರಿ ತಗೊಳ್ಳದೇ ಇರೋರು ಬೇರೆ, ನೀವು ಜವಾಬ್ದಾರಿ ತಗೊಳ್ತೀರಾ ಕನ್ಯಾ ರಾಶಿಯವರು. ಅಟ್ ದಿ ಸೇಮ್ ಟೈಮ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಹ್ಯಾಪಿನೆಸ್. ಯಾಕಂದರೆ ಬರೀ ಸಕ್ಸಸ್ ಇದ್ದರೆ ಸಾಲದು. ಹ್ಯಾಪಿನೆಸ್, ಒಬ್ಬೊಬ್ಬರಿಗೆ ಮಾತಾಡೋದ್ರಲ್ಲಿ ಖುಷಿ ಸಿಗುತ್ತೆ, ಇನ್ನು ಕೆಲವ್ರಿಗೆ ಊಟ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ. ನಿಮಗೆ ಯಾವುದು ಖುಷಿ ಸಿಗುತ್ತೋ ಅದನ್ನು ಮಾಡಿ. ಇಲ್ವಾ ಸುಮ್ಮನಿರಿ, ಬೇರೆಯವ್ರ ಬಗ್ಗೆ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಮತ್ತು ಬೇರೆಯವ್ರನ್ನ ಮೆಚ್ಚೋದಕ್ಕೆ ಹೋಗಬೇಡಿ. ಯಾರನ್ನೂ ಮೆಚ್ಚೋದಕ್ಕಾಗಲ್ಲ. ನೀವೇನು ಕೊಡ್ತೀರೋ ಅದು ನಿಮಗೆ ಸಿಗುತ್ತೆ. ಲಾ ಆಫ್ ನೇಚರ್, ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್. ಕನ್ಯಾ ರಾಶಿಯವರು ಪ್ರಾಕ್ಟಿಕಲ್ ಆಗಿದ್ರೆ ಭಾಳ ಒಳ್ಳೆಯದು. ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಇತಿಮಿತಿ ಒಳಗಡೆ ಮಾಡಿ. ನಿಮಗೆ ಭಗವಂತ ಒಳ್ಳೆ ಕೆಲಸಗಳನ್ನು ಜೊತೆಗೆ ಲೈಫ್ ಎಂಜಾಯ್ ಮಾಡೋಕ್ಕೂ ಅವಕಾಶ ಕೊಟ್ಟಿದ್ದಾನೆ. ಈಗ ದಿಸ್ ಈಸ್ ಅ ಟೈಮ್ ಫಾರ್ ಎಂಜಾಯ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಇದು ಕನ್ಯಾ ರಾಶಿಯವರು. ಆದರೆ ಪ್ರೀ ಆಕ್ಯುಪೇಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವರು ಹೆಂಗಂತಾರೋ ಇವ್ರು ಹೆಂಗಂತಾರೋ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯ, ಮತ್ತು ಯಾರು ನಮಗೆ ಅಪಾರ್ಥ ಮಾಡ್ಕೊಂಬಿಡ್ತಾರೋ ಅನ್ನೋ ಒಂದು ಆ್ಯಂಗ್ಸೈಟಿ ಇವೆಲ್ಲ ಇರುತ್ತೆ. ಅದನ್ನು ಆದಷ್ಟು ಓವರ್ಕಮ್ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಡಾಕ್ಟ್ರ್ ಮೂಲಕ ಮಾಡ್ಕೊಳ್ತಿರೋ ಇಲ್ಲ ಪುರೋಹಿತರ ಮೂಲಕ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಡಾಕ್ಟರ್ ಆ್ಯಂಡ್ ಪುರೋಹಿತ್ ಬೋತ್ ಆರ್ ದೇರ್ ಟು ಸರ್ವ್ ಯು. ಅವರಿಬ್ಬರು ಪ್ರೊಫೆಷ್ನಲ್ಸ್, ವರ್ಕರ್ಸ್ ಅಲ್ಲ. ಬಟ್ ಇನ್ನೊಂದೇನು ಅಂದರೆ ಕನ್ಯಾ ರಾಶಿಯವರು ಯಾರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟೇ ಕೊಡಿ. ಅತಿನೂ ಬೇಡ, ಕಡಿಮೆನೂ ಬೇಡ. ಯಾಕೆ ಅಂತಂದರೆ ನೀವು ಕೊಡುವಂಥ ಗೌರವ, ಕೊಡುವಂಥ ಪ್ರೀತಿ ವಿಶ್ವಾಸ ಯೋಗ್ಯರಿಗೆ ಮಾತ್ರ ಇರಬೇಕು. ಅಯೋಗ್ಯರಿಗೆಲ್ಲ ಗೌರವ ಕೊಡುವಂಥದ್ದಲ್ಲ, ಸರಿಯಲ್ಲ, ಅದು ಕ್ರಮ ಅಲ್ಲ, ಪ್ರಕೃತಿ ನಿಯಮನೂ ಅಲ್ಲ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಬಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಸ್ಪತ್ರೆಗೆ ಹೋಗುವಂಥದ್ದು, ಎಲ್ಲೋ ಒಂದು ಕಡೆ ಮಾನಸಿಕ ನೆಮ್ಮದಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವಂಥದ್ದು, ಎಲ್ಲೂ ನನಗೆ ರೋಗ ಬಂದ್ಬಿಡ್ತೋ ಅಥವಾ ಎಲ್ಲಿ ನನಗೆ ಸಮಸ್ಯೆ ಆಗುತ್ತೋ ಅನ್ನೋ ಒಂದು ಭಯ ನಿಮ್ಮನ್ನು ಕಾಡಬಹುದು. ಅದಕ್ಕೇನು ಮಾಡಿ ಅಂತಂದರೆ ನಿಮ್ಮ ಕುಲದೇವತೆ ಅನುಗ್ರಹ ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರು ಸೀನಿಯರ್ಸ್ ಇರ್ತಾರಲ್ಲ ಅವ್ರ ಜೊತೆ ಜಾಸ್ತಿ ಇರಿ. ಸೀನಿಯರ್ಸ್ ಅಂದರೆ ಅಪ್ಪ ಅಮ್ಮ, ಅತ್ತೆ ಮಾವ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಬೇಕಾದ್ರೂ ಆಗ್ಬೋದು. ನಮ್ಮ ಇಂಡಿಯಾದಲ್ಲಿ ಏನು ಅಂತಂದರೆ ನಮ್ಮ ಇಂಡಿಯನ್ ಫ್ಯಾಮಿಲಿ ಸಿಸ್ಟಮಲ್ಲಿ ಯಾರೋ ಒಬ್ರು ಕೈ ಹಿಡಿತಾರೆ, ಬಟ್ ಆ ಅರ್ಹತೆ ನಮ್ಮಲ್ಲಿರಬೇಕು. ಸೊ ಸ್ವಲ್ಪ ದಿನ ನೀವು ಹೊರಗಡೆ ಇದ್ದು ದೊಡ್ಡವ್ರ ಮನೆಯಲ್ಲಿ ಫ್ಯಾಮಿಲಿ ಮನೆಯಲ್ಲಿ ಇದು ಒಳ್ಳೆಯದು. ಸ್ಟೂಡೆಂಟ್ಸ್ ಆಗಿದೆ ಏನಾರು ರಜಾ ಸಿಕ್ಕರೆ ಶನಿವಾರ ಭಾನುವಾರ ಫಾರ್ ಎ ಸ್ಮಾಲ್ ವೆಕೇಷನ್ ನಿಮ್ಮ ಫ್ಯಾಮಿಲಿ ಸೀನಿಯರ್ ಮೆಂಬರ್ಸ್ ಮನೆಗೆ ಹೋಗಿ ಅವ್ರ ಜೊತೆ ಇರೋದ್ರಿಂದ ನಿಮಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಜೊತೆಗೆ ಬದುಕಬೇಕು ಅನ್ನೋ ಉತ್ಸಾಹನೂ ಬರುತ್ತೆ. ಈಗ ಸ್ವಲ್ಪ ಎಲ್ಲೋ ಒಂದು ಕಡೆ ಉತ್ಸಾಹ ಕಮ್ಮಿ ಆಗಿರ್ಬೋದು. ತುಲಾರಾಶಿಯವ್ರಿಗೆ ಉತ್ಸಾಹ ಜಾಸ್ತಿ ಆಗಬೇಕು ಅಂದರೆ ಯೋಗ್ಯರಾದವ್ರ ಜೊತೆ ಇರಬೇಕು. ನಾನು ಆವಾಗಲೇ ಹೇಳಿದೆ, ಎಲ್ಲ ದೋಷಕ್ಕಿಂತ ದೊಡ್ಡ ದೋಷ ಸಹವಾಸ ದೋಷ. ತುಲಾರಾಶಿಯವ್ರಿಗೆ ಯಾಕೆ ಜಾಸ್ತಿ ಸಹವಾಸ ದೋಷ ಅಂದರೆ ಅವ್ರಿಗೆ ಪಂಚಮಾಧಿಪತಿ ಶನಿ ಆಗಿರೋದ್ರಿಂದ ಈಗ ಶನಿ ಪಂಚಮದಲ್ಲೇ ಇರೋದ್ರಿಂದ ಡಿಸಿಷನ್ ತೊಗೊಳಕ್ಕಾಗಲ್ಲ, ಮತ್ತು ಬೇರೆಯವ್ರ ಡಿಸಿಷನ್ ಒಪ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಡೈಲಮಾಲ್ ಇರ್ತಾರೆ. ಅದಕ್ಕೆ ಕೂತ್ಕೊಂಡು ಪರಿಹಾರ ಮಾಡ್ಕೋಬೇಕು. ಅದನ್ನು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟು ಸುಮ್ಮನೆ ಪುಸ್ತಕ ಓದಿದ್ರೆ ಬರಲ್ಲ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರಲ್ಲ. ಯೋಗ್ಯರಿಂದ ಮಾರ್ಗದರ್ಶನ ತೊಗೋಬೇಕು, ಕನ್ಸಲ್ಟೇಷನ್ ತೊಗೋಬೇಕು. ಎಲ್ಲ ನಾವು ಗೂಗಲಲ್ಲಿ ನೋಡ್ಬಿಟ್ಟು ಫ್ರೀಯಾಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಆಗುತ್ತೆ ಅಂದರೆ ಆಗಲ್ಲ. ನಿಮ್ಮ ಬಿಸ್ನೆಸ್ ಮೈಂಡೆಡು ವರ್ಕ್ ಆಗಲ್ಲ. ಯಾರಿಗೆ? ತುಲಾರಾಶಿಯವ್ರಿಗೆ ಎಚ್ಚರಿಕೆ. ನಿಮಗೆ ಸ್ವಲ್ಪ ಜ್ವರ ಬರುವಂಥದ್ದು, ಸ್ಕಿನ್ ಪ್ರಾಬ್ಲಮ್ ಬರಬಹುದು. ಅದಕ್ಕೆ ನೀವು ಅಂಗಾರಕ ಅಂದರೆ ಮಂಗಳನನ್ನು ಪ್ರಾರ್ಥನೆ ಮಾಡಬೇಕು, ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಬರುವಂಥ ಕಷ್ಟಗಳು ಕಮ್ಮಿ ಆಗುತ್ತೆ, ಸುಖ ಜಾಸ್ತಿ ಆಗುತ್ತೆ. ಸುಖ ಜೊತೆಗೆ ನೆಮ್ಮದಿಯಾಗಿ ಇರಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಳಂಗಿಲ್ಲ ಬಿಡೋಂಗಿಲ್ಲ, ಹೇಳಲಾರೆ ನಾ ತಾಳಲಾರೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಎರಡು ರೀತಿಯಲ್ಲಿ ಅಡ್ವಾಂಟೇಜ್ ಇದೆ. ನೀವೇನಾದರೂ ಮಾಡಲಿಂಗು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬಿಸ್ನೆಸ್ ಇಂಡಸ್ಟ್ರಿನಲ್ಲಿದ್ದರೆ ಸಕ್ಸಸ್ ಜಾಸ್ತಿ. ಪೊಲಿಟಿಕ್ಸಲ್ಲಿರ್ತೀನಿ, ಸೋಷಲ್ ಸರ್ವಿಸ್ ಮಾಡ್ತೀನಿ, ಸಮಾಜ ನೋಡ್ಕೋತೀನಿ ಅಂದರೆ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ, 3ನೇ ಮನೆ ಮತ್ತು 4ನೇ ಮನೆ ಅದು ಶನಿ ಇನ್ನೇನು ವಕ್ರಿ ಆಗ್ತಿರೋದ್ರಿಂದ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ ಫಲ ಸಿಗೋದಿಲ್ಲ. ನಿಮಗೆ ಸಿಗಬೇಕಾದ ಸ್ಥಾನಮಾನ ಸಿಗೋದಿಲ್ಲ. ಏನೋ ತ್ಯಾಪೆ ಹಾಕ್ಕೊಂಡು ಹಳೆ ಬಿಲ್ಡಿಂಗಿಗೆ ಸುಣ್ಣ ಬಣ್ಣ ಹೊಡ್ಕೊಂಡು ಚೆನ್ನಾಗಿದೆ ಅಂತ ನೋಡ್ಕೋಬೇಕೇ ಹೊರತು ನೀವು ಅಂದ್ಕೊಂಡಷ್ಟು ಟಾರ್ಗೆಟ್ಗಳು ರೀಚ್ ಆಗೋಕ್ಕಾಗಲ್ಲ. ವೃಶ್ಚಿಕ ರಾಶಿಯವರು ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗ್ಬೋದು. ಮುಂಚೆ ನಿಮ್ಮದು ನಡೀತಾ ಇದ್ದಂಥ ದರ್ಪ, ನಿಮ್ಮದು ನಡೀತಾ ಇದ್ದಂಥ ಶೋ ಆಫು, ಬಿಲ್ಡಪ್ಪು ವರ್ಕ್ ಆಗಲ್ಲ. ಅದೇ ನಿಮಗೆ ಶಾಪು ಆಗಬಹುದು. ಅಥವಾ ನಿಮಗೆ ಸ್ವಲ್ಪ ಜೀವಕ್ಕೂ ಕೂಡ ತೊಂದರೆ ಇದೆ, ಹುಷಾರು, ಎಚ್ಚರಿಕೆ. ಇದು ವೃಶ್ಚಿಕ ರಾಶಿಯವ್ರಿಗೆ. ಸರ್ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಎರಡೇ ದಾರಿ. ಒಂದು, ತಗ್ಗಿ ಬಗ್ಗಿ ನಡಿಬೇಕು, ಹೇಳಿದ ಮಾತು ಕೇಳಬೇಕು. ಜೊತೆಗೆ ಎಲ್ಲ ಟೈಮಲ್ಲೂ ನಿಮ್ಮದೇ ನೆಡ್ಸೋಕ್ಕೆ ಹೋಗ್ಬಾರ್ದು. ಎಲ್ಲ ಫಾರ್ಮುಲಾ ಎಲ್ಲ ಕಡೆ ವರ್ಕ್ ಆಗಲ್ಲ. ಮಾಡರ್ನ್ ಪ್ರಾಬ್ಲಮ್ ನೀಡ್ಸ್ ಮಾಡರ್ನ್ ಸೊಲ್ಯೂಷನ್. ಸ್ವಲ್ಪ ಅಪ್ಡೇಟಾಗಿ ಯೋಚನೆ ಮಾಡಬೇಕು. ನೀವು ತಗೊಳ್ಳೋಂಥ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಆ್ಯಕ್ಟ್ ಬಟ್ ಡೋಂಟ್ ರಿಯಾಕ್ಟ್ ಅಂತ. ಇಂಪಲ್ಸಿವ್ ಆಗಿ ರಿಯಾಕ್ಷನ್ ಕೊಡೋದಲ್ಲ. ಇರೋ ಶತ್ರುಗಳನ್ನೆಲ್ಲ ನಾನು ಧ್ವಂಸ ಮಾಡಿಬಿಡ್ತೀನಿ ಅಂತ ಹೋದರೆ ಎಲ್ಲರೂ ಸೇರ್ಕೊಂಡು ಗುಮ್ಮಿಸ್ಕೊಳ್ಳಿ.
ಯಾಕೆ ಗುಮ್ತಾರೆ ವೃಶ್ಚಿಕ ರಾಶಿಯವ್ರಿಗೆ ಅಂದರೆ ಅನವಶ್ಯಕ ಶತ್ರು ಮಾಡ್ಕೋಬಾರ್ದು. ಶತ್ರು ಯಾರು ಮಾಡ್ಕೊ ಅಂತ ಹೇಳಿದ್ದು? ನಾವೆಲ್ಲ ಮನುಷ್ಯರು, ಯಾರೂ ಪರ್ಫೆಕ್ಟ್ ಅಲ್ಲ. ನೋಬಡಿ ಈಸ್ ಪರ್ಫೆಕ್ಟ್, ನಥಿಂಗ್ ಈಸ್ ಪರ್ಮನೆಂಟ್. ವೃಶ್ಚಿಕ ರಾಶಿಯವ್ರಿಗೆ ಹೊಸ ಹೊಸ ಕಾಂಟ್ಯಾಕ್ಟ್ಸ್ಗಳು ಬೆಳೆಸ್ಕೊಳ್ಳುವಂಥ ಅವಕಾಶ ಇರುತ್ತೆ. ಈ ಕೆಲವು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಾರಪ್ಪ, ಅವ್ರಿಗೆ ಬಿಸ್ನೆಸ್ಸು, ಮಾಡಲಿಂಗು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದ ರೀತಿಯಲ್ಲಿ ಹೋಗಿ ಸಾಧನೆ ಮಾಡೋ ಕೆಪಾಸಿಟಿ ಇರುತ್ತೆ. ಅದನ್ನು ಮಾಡಬೇಕು, ಟೀಮ್ ವರ್ಕ್. ನಾನು ಇಂಡಿವಿಜುವಲಾಗಿ ಹೋಗ್ತೀನಿ ಅಂದರೆ ಟ್ರ್ಯಾಪ್ ಆಗ್ತೀರಾ. ಜೊತೆಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲೂ ಏರುಪೇರಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗುವಂಥ ಅವಕಾಶ ಇರುತ್ತೆ. ಅದಕ್ಕೆ ತಗ್ಗಿ ಬಗ್ಗಿ ನಡೀರಿ, ಟೀಮ್ ವರ್ಕ್. ಎಲ್ಲ ನಾನೇ ಮಾಡ್ತೀನಿ, ನಂದೇ ನಡಿಬೇಕು, ನಂದೇ ಹವಾ ಅಂತ ಹೋದರೆ ಬೇರೆಯವ್ರು ಬರೋವ್ರಿಗೂ ಮಾತ್ರ ಬೇರೆಯವ್ರ ಹವಾ ಅಲ್ಲ, ನಿಮ್ಮದು ನಡೆಯೋರ್ಗೂ ಮಾತ್ರ ನಿಮ್ಮ ಹವಾ. ಬೇರೆಯವ್ರು ಬಂದಮೇಲೆ ತೋರಿಸ್ತಾರೆ ನಿಮ್ಮ ಕೆಪಾಸಿಟಿ ಏನು ಅಂತ. ಅದ್ರ ಬದಲು ಅಲ್ಪರ ಸಂಘ ಅಭಿಮಾನ ಭಂಗ, ಹುಷಾರಾಗಿರಿ, ಯಾರ ಜೊತೆ ಸೇರಬೇಕು ಯಾರ ಜೊತೆ ಸೇರಬಾರ್ದು ಅಂತ. ಒಂದು ವೇಳೆ ಉಲ್ಟಾ ಸೀದಾ ಡಿಸಿಷನ್ ತಗೊಂಡು ಸಮಸ್ಯೆ ಮಾಡಿಕೊಂಡ್ರೆ ಅದು ನಿಮ್ಮ ಸಮಸ್ಯೆ, ಜ್ಯೋತಿಷ್ಯದ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರ ಸೆನ್ಸಿಬಲ್ ಆಗಿರಬೇಕು. ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್, ಮಾಡ್ರನ್ ಅಪ್ರೋಚ್ ಇರಬೇಕು. ಹಳೆ ಯಾವುದೋ ಒಂದಷ್ಟು ಫಾರ್ಮುಲಾ ಇಟ್ಕೊಂಡ್ಬಿಡ್ತಾರೆ, ತಿರುಗಿಸಿ ಹಳೆಯ ಗ್ರಾಮೋಫೋನ್ ರೆಕಾರ್ಡ್ ಥರ ಅದನ್ನೇ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಮತ್ತು ಜನನೂ ಕೂಡ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ವೃಶ್ಚಿಕ ರಾಶಿಯವ್ರನ್ನ. ಯಾಕೆ? ವೃಶ್ಚಿಕ ರಾಶಿಯವ್ರಿಗೆ ಇಷ್ಟು ದಿನ ಇದ್ದಂಥ ಗ್ರಹಗತಿಗಳೇ ಬೇರೆ, ಈಗಿರೋ ಗ್ರಹಗತಿಗಳೇ ಬೇರೆ. ಪಬ್ಲಿಕ್ಕು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಿ ನಿಮ್ಮ ಸಾಮರ್ಥ್ಯವನ್ನು ಅಳೆದು ತೂಗುವ ಅವಕಾಶ ಇರೋದ್ರಿಂದ ಎಚ್ಚರಿಕೆಯಿಂದ ಇರಿ. ಡೋಂಟ್ ಟೇಕ್ ಪೀಪಲ್ ಅರೌಂಡ್ ಯು ಫಾರ್ ಗ್ರಾಂಟೆಡ್. ಹಿತಶತ್ರುಗಳ ಕಾಟ ಇರೋದ್ರಿಂದ ಅವರೇ ನಿಮ್ಮ ಕತೆಗೆ ಒಂದು ಇತಿಶ್ರೀ ಆಡ್ಬಿಡ್ತಾರೆ, ಹುಷಾರಾಗಿರಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈಗ ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮಂಡಿ ನೋವು, ಕಾಲು ನೋವು ಅಥವಾ ಲಿವರ್ ಪ್ರಾಬ್ಲಮ್ಮು, ಇಂಟರ್ನಲ್ ಪ್ರಾಬ್ಲಮ್. ಅವರು ನೋಡೋಕ್ಕೆಲ್ಲ ಚೆನ್ನಾಗೇ ಇರ್ತಾರೆ, ತುಂಬ ಖುಷಿಯಾಗಿರ್ತಾರೆ, ಆದರೆ ಒಳಗಡೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕೆ? ಧನುರಾಶಿಯವ್ರಿಗೆ ಸಹಿಸ್ಕೊಳ್ಳೋ ಸ್ವಭಾವ ಜಾಸ್ತಿ ಇರುತ್ತೆ. ಆದರೆ ಪಂಚಮದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಬೇಗ ಸಿಡುಕು ಮಾತಾಡೋವಂಥದ್ದು, ಅವ್ರ ಮಾತಿನಿಂದ ಮತ್ತು ಅವ್ರು ಸಿಡುಕೋದ್ರಿಂದ ಏನಾಗುತ್ತೆ, ಜನನೂ ಇವನು ಸವಾಸ ಯಾಕಬೇಕಪ್ಪ, ಈ ಅಮ್ಮನ ಸವಾಸ ಯಾಕಬೇಕು ಅಂತ ದೂರ ಆಗ್ಬಿಡೋದು. ಮತ್ತು ಸ್ನೇಹಿತರಿಂದ ದೂರ ಆಗುವಂಥದ್ದು. ಪ್ರೀತಿ ಪಾತ್ರ ಹತ್ರ ಇರಲ್ಲ, ಎಲ್ಲ ಇರುತ್ತೆ, ಊಟ ಇರುತ್ತೆ, ಹಂಚ್ಕೊಂಡು ತಿಂದರೆ ಅದು ರುಚಿನೇ ಬೇರೆ. ನೀವು ಒಬ್ಬರೇ ತಿಂದು ನೋಡಿ. ಅದಕ್ಕೆ ಹಂಚಬೇಕು. ಪ್ರೀತಿ, ವಿಶ್ವಾಸ, ಜ್ಞಾನ, ಊಟ ಮತ್ತು ಅಭಿಮಾನ, ಗೌರವ ಹಂಚಿದಷ್ಟು ನಮಗೆ ಸಿಗುತ್ತೆ. ಇದ್ದಾಗ ಒಬ್ಬನೇ ತಿನ್ನೋದಲ್ಲ, 4 ಜನಕ್ಕೆ ಕೊಟ್ಟು ತಿನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಯಾರೋ ಒಬ್ಬರು, ನಾವು ಹಿಂಗೆ ಪಾಠ ಮಾಡಬೇಕಾದ್ರೆ ಸುಮಾರು ದಿನದಿಂದ ಪಾಠನೂ ಕಲಿತೀವಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದೇ ಇರುವಾಗ ತಿನ್ನುವುದು ವಿಕೃತಿ, ಹಸಿದಾಗ ಕೊಟ್ಟು ಬೇರೆಯವ್ರ ಹಂಚ್ಕೊಂಡು ತಿನ್ನೋದು ನಮ್ಮ ಸಂಸ್ಕೃತಿ ಅಂತ ಹೇಳೋರು. ಯಾಕಂದರೆ ನಾವು ಪಾಠ ಮಾಡೋಕ್ಕೆ ಹೋದಾಗ ಒಂದಷ್ಟು ಜನ ನಮಗೂ ಪಾಠ ಕಲಿಸ್ತಾರೆ. ಸೊ ಅಂಥದ್ರಲ್ಲಿ ಇದನ್ನು ನಾನು ನಂದು ಅಂತ ಹೇಳಲ್ಲ, ಇದು ಯಾರಿಂದನೂ ಕಲ್ತಿದ್ದು. ಹಸಿದಾಗ ತಿನ್ನೋದು ಪ್ರಕೃತಿ, ಹಸುವಾಗೋ ತನಕ ಕಾಯಬೇಕು. ಹುಲಿ ಸಿಂಹ ಅದು ಎಷ್ಟೇ ವ್ಯಾಘ್ರವಾದರೂ ಹಸುವಾಗೋ ತನಕ ಅದು ಬೇಟೆಯಾಡಲ್ಲ. ಆದರೆ ಈಗ ನಾವು ನೋಡ್ತಾ ಇರ್ತೀವಿ, ಮನುಷ್ಯರು 24, ನೀವು ಒಟ್ಟು ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ ಬಾಗ್ಲಾಕೊಂಡಾಗ ಜನ ಬರ್ತಾ ಇರ್ತಾರೆ, ತಿಂತಾನೆ ಇರ್ತಾರೆ. ಅದು ಯಾವಾಗ ಉಪಹಾರ ಮಾಡ್ತಾರೋ, ಅದು ಯಾವಾಗ ಊಟ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಹೇಳಿದೆ ಅಂದರೆ, ಧನುರಾಶಿಯವರು ಬಿ ಕೇರ್ಫುಲ್ ಅಬೌಟ್ ಯುವರ್ ಫುಡ್ ಹ್ಯಾಬಿಟ್ಸ್. ಊಟದಿಂದ ಸ್ವಲ್ಪ ಏರುಪೇರು ಆಗುವಂಥ ಲಕ್ಷಣ ಇರೋದ್ರಿಂದ ಧನುರಾಶಿಯವರು ಊಟದ ಬಗ್ಗೆ ಹುಷಾರಾಗಿರಿ, ಸ್ನೇಹಿತರ ಬಗ್ಗೆ ಹುಷಾರಾಗಿರಿ, ಸಂಸ್ಕಾರದ ಬಗ್ಗೆ ಹುಷಾರಾಗಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಲೈಫ್ ಡ್ಯಾಮೇಜ್ ಆಗುವಂಥದ್ದು ಇರುತ್ತೆ ಅಂತ ಹೇಳ್ತಾ, ಈಗ ವಿರಾಮಕ್ಕೆ ಹೋಗುವಂಥ ಸಮಯ ಆಗಿರೋದ್ರಿಂದ ವಿರಾಮಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ. ವಿರಾಮ ಆದಮೇಲೆ ಮುಂದಿನ ರಾಶಿ ಬಗ್ಗೆ ಹೇಳ್ತೀನಿ. ಇದು ನಿಮ್ಮ ಜೀ ಕನ್ನಡ ವಾರ್ತಾವಾಹಿನಿ. ಇದನ್ನು ಬೆಳೆಸಿ, ಇದನ್ನು ಉಳಿಸಿ, ಜೊತೆಗೆ ಇದಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ ನಿಮಗೆ ಬಹಳಷ್ಟು ಲಾಭ ಇದೆ. ಈಗ ಮಕರ ರಾಶಿಯವರು ಹೆಚ್ಚು ಗಮನ ಹರಿಸಬೇಕಾಗಿರೋದು ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಆಗಬಹುದು. ನೀವು ಎಲ್ಲೋ ಒಂದು ಕಡೆ ವಿಹಾರಕ್ಕಂತ ಹೋಗಿರ್ತೀರ, ಹದ್ದು ಬಂದು ಕುಕ್ಬಿಡ್ತು, ಅಥವಾ ನಿಮ್ಮ ತಾಯಿಗೆ ನಾಯಿ ಕಚ್ಬಿಡ್ತು, ಅಥವಾ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ದನ ಅಂದರೆ ಈ ಮೂಗ್ ದಾರ ಇಲ್ಲದೇ ಇರೋವಂಥದ್ದು ಸುಮ್ಮನೆ ರೋಡಲ್ಲಿ ಬಿಟ್ಬಿಟ್ಟಿರ್ತಾರೆ, ಅದು ಬಂದು ಗುದ್ದುಬಿಡ್ತು, ಅವರು ಬಿದ್ದರು, ಏಟಾಯಿತು ಅಂತ ನಿಮಗೆ ಆ ಮಾಹಿತಿ ಬರ್ಬೋದು. ಹುಷಾರಾಗಿರಿ. ಆದಷ್ಟು ಟ್ರಾವೆಲಿಂಗ್ ಮಾಡುವಾಗ ಹುಷಾರಾಗಿರಿ. ಆಕ್ಸಿಡೆಂಟ್ಗಳು, ಮೈನರ್ ಆಕ್ಸಿಡೆಂಟ್ಗಳಾಗಿ ಕೈ ಕಾಲು ಲ್ಯಾಪ್ಸ್ ಆಗುವಂಥ ಅವಕಾಶ ಇರುತ್ತೆ. ಮಕರ ರಾಶಿಯವರು ಆದಷ್ಟು ಮೌನವಾಗಿರಿ. ನೀವು ಮಾತಾಡಿದ್ರೆ ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋವಂಥದ್ದು ಅಥವಾ ನಿಮ್ಮ ಮೊಬೈಲ್ ಕಳೆದೋಗುವಂಥದ್ದು ನೋಡಿ. ಈ ಮೊಬೈಲ್ ಕಳೆದೋಗೋದಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಅಂದರೆ, ನಾವು ಯಾರಿಗೆ ಮಾರ್ಗದರ್ಶನ ಮಾಡಿದ್ರು, ಯಾರಿಗೆ ಎಂಥವರೇ ಬರಲಿ ಮಾರ್ಗದರ್ಶನ ಮಾಡಿ ಕಳಿಸ್ತೀವಿ. ಆದರೆ ಯಾರಿಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ, ಪ್ರೀತಿ, ವಿಶ್ವಾಸ, ಗೌರವದಿಂದ ಬರೋರಿಗೆ ಮಾರ್ಗದರ್ಶನ ಮಾಡಬೇಕು. ತುಂಬ ಜನ ಹೇಳ್ತಾರೆ, ದಯವಿಟ್ಟು ಬನ್ನಿ, ನಿಮ್ಮ ಕಾರ್ ಕಳಿಸ್ತೀವಿ, ಮಾರ್ಗದರ್ಶನ ಮಾಡಿ ಅಂತ. ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಲ್ಲ, ಭಗವಂತ ಮಾಡಿಸ್ತಾನೆ, ನಾನು ಭಗವಂತನ ಸೇವಕ ಅಂತ. ನಿಮಗೆ ಯಾರೋ ಒಬ್ಬರು ಸಹಾಯ ಸಿಗಬೇಕು, ಮಕರ ರಾಶಿಯವ್ರಿಗೆ ಸಹಾಯ ಸಿಗಲ್ಲ. ಯಾರೋ ಲೋನ್ ಕೊಡಬೇಕು, ಲೋನ್ ಸಿಗಲ್ಲ. ನಿಮ್ಮ ಫ್ಯಾಮಿಲಿಗೆ ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಇದೆ, ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಕ್ಯಾಶ್ ಇರಲ್ಲ. ಎಷ್ಟೋ ಕಡೆ ಆಟೋಲ್ಲಿ ಹೋಗ್ತೀರಾ, ಅವ್ರ ಹತ್ರ ಪಾಪ, ನಾನು ಯಾಕೆ ಆಟೋದವ್ರ ಬಗ್ಗೆ ಗೌರವ ಅಂತಂದರೆ, ಆಟೋದಲ್ಲಿ ಎಲ್ಲರೂ ಕೆಟ್ಟವ್ರು ಇರಲ್ಲ, ಒಳ್ಳೆಯವರು ಇರ್ತಾರೆ. ಆದರೆ ಅವ್ರ ಹತ್ರ ಡಿಜಿಟಲ್ ಪೇಮೆಂಟ್ ಇರಲ್ಲ, ಕ್ಯಾಶ್ ಕೊಡಬೇಕಾಗುತ್ತೆ.
ಸೊ ಕ್ಯಾಶ್ ದಯವಿಟ್ಟು ಕೈಯಲ್ಲಿ ಇಟ್ಕೊಂಡಿರಿ. ಎಲ್ಲ ಕಡೆ ಡಿಜಿಟಲ್ ಪೇಮೆಂಟ್ ನಡೆಯಲ್ಲ. ಯಾಕೆ ಅಂತಂದರೆ ಬಿಲ್ಡಪ್ಗೋಸ್ಕರ ಡಿಜಿಟಲ್ಲು UPI ಅಂತ ಹೇಳ್ಬೋದು. ತುಂಬ ಜನಕ್ಕೆ ಸಮಸ್ಯೆ ಆಗಿರೋದು ಏನು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಟಿಕೆಟ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಆಗಿ ಬರೋದಕ್ಕೆ ವಾರಗಟ್ಟಲೆ ತಿಂಗಳಗಟ್ಟಲೆ. ಯಾರು ಕೇಳಬೇಕು? ಸಂಸದರು ಕೇಳಬೇಕು. ಸಂಸದರಿಗೆ ಧೈರ್ಯ ಇದೆಯಾ? ಕರ್ನಾಟಕಕ್ಕೆ ಬರಬೇಕಾಗಿರೋ ಸವಲತ್ತುಗಳನ್ನು ಕೇಳೋಕ್ಕೆ ಕೆಪಾಸಿಟಿ ಇರಲ್ಲ. ಇನ್ನು ಜನಸಾಮಾನ್ಯರ ಒಂದು ಸಮಸ್ಯೆಗಳನ್ನು ಧೈರ್ಯವಾಗಿ ನಿಂತ್ಕೊಂಡು ಈ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಕೊಡಿ ಅಂತ ಕೇಳೋವಂಥ ಸಂಸದರು ನಮ್ಮ ಕರ್ನಾಟಕದಲ್ಲಿ ಇದ್ದಾರಾ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕೆ ಅಂತಂದರೆ ಮಕರ ರಾಶಿಯವರು ನಿಮಗೆ ಗೌರವ ಸಿಗಬೇಕು ಅಂದರೆ ಪರ್ಫಾರ್ಮೆನ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಹೇಳಿದ್ನಲ್ಲ, ನಿಮಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಆಗ್ಬೋದು, ನಿಮಗೆ ಟ್ರಾವೆಲಿಂಗಲ್ಲಿ ತೊಂದರೆ ಆಗ್ಬೋದು. ಇದನ್ನು ಮೀರಿ ನೀವು ಸಾಧನೆ ಮಾಡಬೇಕು. ಯಾಕೆ ಅಂತಂದರೆ ದಿಸ್ ಈಸ್ ದ ಟೈಮ್ ಫಾರ್ ಅಚೀವ್ಮೆಂಟ್ ಆ್ಯಂಡ್ ಶೋಯಿಂಗ್ ವಾಟ್ ಯು ಆರ್. ನೀವೇನಾದರೂ ಡ್ರಾಮಾ ಮಾಡಿಬಿಟ್ಟು ನನ್ನ ಕೈಲಿ ಏನಾಗುತ್ತೆ ಹಣೆ ಬರದಲ್ಲಿ ಇದ್ದಂಗೆ ಇರುತ್ತೆ ಫಿಲಾಸಫಿಕಲಾಗಿ ಯೋಚನೆ ಮಾಡಿದ್ರು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಮಕರ ರಾಶಿಯವರಿಗೆ ಜಾಸ್ತಿ ಫಿಲಾಸಫಿಕಲ್ ಮೈಂಡ್. ಭಗವಂತ ನೋಡ್ಕೊತಾನೆ ಬಿಡು, ಎಲ್ಲ ಭಗವಂತ ಮಾಡೋಂಗಿದ್ರೆ ಅಸ್ಟ್ರಾಲಜರ್ಗೆ, ಡಾಕ್ಟ್ರಿಗೆ, ಮಾಧ್ಯಮದವ್ರಿಗೆ, ಟೀಚರ್ಗೆ, ಲಾಯರ್ಗೆ ಕೆಲಸ ಏನು? ತುಂಬ ಜಾಸ್ತಿ ಫಿಲಾಸಫಿಕಲಾಗಿ ಮಾತಾಡಿದ್ರೆ ಜೀವನದಲ್ಲಿ ನಡೆದಾಡೋ ಶವ ಥರ ಇರ್ತೀರ. ನಡೆದಾಡೋ ಶವ ಅಂತ ಗೊತ್ತಾನೆ, ಮನೆಗೆ ಅದೇ ಹೇಳ್ತಾರಲ್ಲ, ಮನೆಗೆ ವ್ಯಕ್ತಿನೂ ಅಲ್ಲ, ಸ್ಮಶಾನಕ್ಕೆ ಶವನೂ ಅಲ್ಲ ಅಂತ. ದಯವಿಟ್ಟು ಫಿಲಾಸಫಿನ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕ ಉಪ್ಪು ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ಫಿಲಾಸಫಿಕಲಾಗಿ ಇರೋವಂಥದ್ದು, ಡ್ರಾಮಾ ಮಾಡೋವಂಥದ್ದು ಇದೆಲ್ಲ ವರ್ಕ್ ಆಗಲ್ಲ. ಸೊ ಮಕರ ರಾಶಿಯವರು ಬಿ ಪ್ರಾಕ್ಟಿಕಲ್. ನೀವು ಏನು ಕೆಲಸ ಮಾಡಬೇಕೋ ಅದಕ್ಕೆ ಸರಿಯಾದಂತಹ ಜಸ್ಟಿಫಿಕೇಷನ್ ಕೊಡಬೇಕು. ನೀವು ಏನಾದರೂ ಕಮ್ಯುನಿಕೇಷನ್ ಪ್ರಾಬ್ಲಮ್ ಮಾಡಿಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್ಮು. ಕಮ್ಯುನಿಕೇಷನ್ ಪ್ರಾಬ್ಲಮಿಂದ ಬಹಳಷ್ಟು ಹಣ ಲಾಸ್ ಆಗುವಂಥದ್ದು, ಬೇರೆ ಯಾವುದೋ ಕೇಸಲ್ಲಿ ನೀವು ಅರೆಸ್ಟ್ ಆಗುವಂಥದ್ದು, ಬೇರೆ ಯಾರೋ ಮಾಡಿದ ತಪ್ಪಿಗೆ ನೀವು ಸಫರ್ ಆಗುವಂಥದ್ದು. ಮತ್ತು ಈ ಅತಿ ವಿನಯಂ ಧೂರ್ತ ಲಕ್ಷಣಂ, ತುಂಬ ಒಳ್ಳೆಯವರಾಗಿರಬೇಕು ಅಂತಿದ್ರೆ ಅಂಥವ್ರದ್ದು ಟ್ರ್ಯಾಕ್ ರೆಕಾರ್ಡ್ ನೋಡಿ ಅವ್ರ ಲೈಫಲ್ಲಿ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿರ್ತಾರೆ. ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಬಾಯಲ್ಲೆಲ್ಲ ಒಳ್ಳೇದು ಮಾತಾಡ್ತಿರ್ತಾರೆ. ಅದಕ್ಕೆ ಮಕರ ರಾಶಿಯವರು ಜಾಸ್ತಿ ಅತಿ ವಿನಯ ತೋರ್ಸೋಕ್ಕೆ ಹೋಗಬೇಡಿ. ಅತಿ ವಿನಯ ಮಾಡೋದ್ರಿಂದ ಸಮಸ್ಯೆ ಬರುತ್ತೆ. ಮಕರ ರಾಶಿಯವರು ಆದಷ್ಟು ವಾಸ್ತವಿಕತೆಯಲ್ಲಿ ಬದುಕ್ರಿ. ಇಲ್ಲ ಅಂತಂದರೆ ನಿಮಗೆ ಕಂಡು ಕೇಳರಿಯಾದ ಅಥವಾ ಅನ್ಇಮ್ಯಾಜಿನಬಲ್ ಪ್ರಾಬ್ಲಮ್ಸ್, ಒಂದು ನಿಮಗೆ ಪರ್ಸ್ನಲಿ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಲೈಫ್ ಪೂರ್ತಿ ನಿಮ್ಗೆ ಏನಂತಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ. ಯಾಕೆ? ಷಷ್ಠಮಾಧಿಪತಿ ಬುಧ. ಸೊ ಈಗ 6ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇರೋದ್ರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಕಾಮನ್. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡಿ ಶಾಂತಿ ಮಾಡ್ಕೋಬೇಕು. ಇಲ್ವಾ, ಗ್ರಹಗಳು ನಾವು ನಂಬಲ್ಲ ಸರ್, ನಾವು ದೇವ್ರನ್ನ ನಂಬಲ್ಲ ಸರ್, ಮತ್ತು ನಾವು ಜ್ಯೋತಿಷ ನಂಬಲ್ಲ ಅಂದರೆ ಸಫರ್ ಆಗಕ್ಕೆ ರೆಡಿ ಇರಿ. ಸೊ ನಿಮ್ಮ ಲಾಜಿಕ್ಕು ವರ್ಕ್ ಆಗಲ್ಲ ಮಕರ ರಾಶಿಯವ್ರದ್ದು. ನಿಮಗೇನಾದರೂ ಸಮಸ್ಯೆಯಿಂದ ಪರಿಹಾರ ಬೇಕು ಅಂದರೆ ಮೂಲ ಜಾತಕ ತೊಗೊಂಬನ್ನಿ, ಪರಿಹಾರ ಮಾಡಿಸ್ಕೊಳ್ಳಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಏನಪ್ಪ ಅಂತಂದರೆ ಸೈಲೆಂಟಾಗಿದ್ದಷ್ಟು ನಿಮಗೆ ಲಾಭ ಜಾಸ್ತಿ. ಮಾತು ಆಡಿದ್ರೋ ಸಮಸ್ಯೆ. ಯಾಕೆ? 7.5 ನಡೀತಾ ಇದೆ, 2ನೇ ಮನೆಯಲ್ಲಿ ರಾಹು ಇದೆ, ಜೊತೆಗೆ 5ನೇ ಮನೆಯಲ್ಲಿ ಗ್ರಹಗಳು ಇನ್ನೇನು ಎಲ್ಲ ಬರ್ತಾರೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ. ಸೊ ನಿಮ್ಮ ಮನಸ್ಸಿನ ಮೇಲೆ ಅಂದರೆ ನೀವು ಮನಸ್ಸು ಅಂದರೆ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಕೂಡ. ನೀವೇನಾದರೂ ಕುಂಭರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ, ಕುಂಭರಾಶಿಯವರು ಪೂರ್ವದಲ್ಲಿ ಏನಾದರೂ ಪುಣ್ಯ ಮಾಡಿದರೆ, ಪುಣ್ಯ ಕಾರ್ಯ ಅಂದ್ರೇನು? ನಾನು ಆವಾಗಲೇ ಗೋಸೇವೆ ಬಗ್ಗೆ ಹೇಳ್ತಾ ಇದ್ದೆ. ಯಾರಿಗಾರು ಕಷ್ಟ ಸುಖ ಆದರೆ, ಮದುವೆ, ಮುಂಜಿ ಅಥವಾ ಯಾರದೇ ಮನೇಲಿ ತೀರ್ಕೊಂಡಾಗ ಏನಾಗುತ್ತೆ, ಅವ್ರ ಮನೆಯಲ್ಲಿ ಅಡುಗೆ ಮಾಡಬಾರ್ದು ಅಂತ ಒಂದಷ್ಟು ನಿಯಮ ಇದೆ, ಕೆಲವು ನಿಯಮಗಳಿರುತ್ತೆ. ಅವರು ಕಷ್ಟ ಸುಖಕ್ಕೇನಾದರೂ ನೀವು ಕುಂಭರಾಶಿಯವರು ಏನಾದರೂ ಸಹಾಯ ಮಾಡಿದರೆ ಈಗ ಅದೆಲ್ಲ ನಿಮಗೆ ಲಾಭ. ಅಂದರೆ ನಾವು ಮಾಡಿರೋಂಥ ಪುಣ್ಯ ಕಾರ್ಯಗಳು ಭಗವಂತ ಇಟ್ಕೊಳ್ಳಲ್ಲ, ಸರಿಯಾದ ಸಮಯ ನೋಡಿ ನಮಗದನ್ನು ಕೊಡ್ತಾನೆ. ಈಗ ಕುಂಭರಾಶಿಯವರು ನೀವೇನೇನು ಮಾಡಿದ್ರು ಹಿಂದೆ ನಿಮಗೆ ಗೊತ್ತು. ಕೆಲವು ಕುಂಭರಾಶಿಯವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ, ನಾನು ಹೆಸರೆಲ್ಲ ಹೇಳೋಕ್ಕೋಗಲ್ಲ ಏನೇನು ಮಾಡಿದ್ರು ಅಂತ. ರಾಮಕೃಷ್ಣ ಹೆಗಡೆ ವಾಸ್ ಅ ವಂಡರ್ಫುಲ್ ಅಡ್ಮಿನಿಸ್ಟ್ರೇಟರ್. ಅವ್ರಿಗೆ ಏನೇನು ಸಮಸ್ಯೆಗಳು ಯಾರ್ಯಾರು ಮಾಡೋದು ಅಂತ ನಿಮಗೆ ಗೊತ್ತು. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ. ಯಾಕೆಂದರೆ ಪಾಸ್ಟ್ ಈಸ್ ಡೆಡ್ ಅಂಡ್ ಪಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ, ಲೆಟ್ ಅಸ್ ಸ್ಟಡಿ ಬಯೋಕೆಮಿಸ್ಟ್ರಿ ಅಂತ. ಜ್ಯೋತಿಷನೂ ಬಯೋಕೆಮಿಸ್ಟ್ರಿನೇ, ಇದರಲ್ಲಿ ಬಯಾಲಜಿನೂ ಇದೆ, ಕೆಮಿಸ್ಟ್ರಿನೂ ಇದೆ, ಎಲ್ಲವೂ ಸೈಕಾಲಜಿನೂ ಇದೆ, ಎಲ್ಲವೂ ಇದೆ. ಸೊ ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳೋದಾದರೆ ಕುಂಭರಾಶಿಯವರು ಹಳೇದನ್ನು ಮರೆತು ಹೊಸ ಕಡೆ ಗಮನ ಕೊಡಬೇಕು. ಹಳೇದು ಹಂಗಾಗಿತ್ತು, ಈಗಲೂ ಹಂಗೆ ಆಗುತ್ತೆ, ಅವ್ರಿಗೆ ಅದಾಗಿತ್ತು, ನನಗೂ ಅದೇ ಆಗುತ್ತೆ, ಅವ್ರಿಗೆ ಏನೇನೋ ಆಗಿತ್ತು, ನಮಗೂ ಏನೇನೋ ಆಗುತ್ತೆ ಅಂತ ಅಂದ್ಕೊಂಡು ಏನಾರೋ ಭ್ರಮೆನಲ್ಲಿದ್ದರೆ, ಭ್ರಮೆನಲ್ಲಿ ಯಾಕೆ ಬರ್ತೀರಾ ಅಂತಂದರೆ ನಿಮಗೆ ಅಷ್ಟಮದಲ್ಲಿ ಕೇತು, 2ನೇ ಮನೇಲಿ ರಾಹು, ಬರೀ ಭ್ರಮೆಗಳ ಬಗ್ಗೆನೇ ಮಾತಾಡ್ತಾ ಇದ್ರೆ ಆಗಲ್ಲ. ಅದಕ್ಕೆ ಮೌನವಾಗಿರಿ. ನಿಮ್ಮ ಕೆಲಸ ಏನು ಬೇಕೋ ಅದನ್ನು ಮಾಡ್ತಾರೆ, ಬೇರೆಯವ್ರಿಗೆ ಅವಕಾಶ ಕೊಡಿ. ಎಲ್ಲ ನಾನೇ ಮಾಡ್ತೀನಿ, ನನಗೆ ಗೊತ್ತು, ನಾನು ಹೇಳ್ದಂಗೆ ಆಗ್ಬಿಡ್ಬೇಕು, ಅದೆಲ್ಲ ನಡೆಯೋದಿಲ್ಲ. ಯಾವ ಬಲಗೈಯಲ್ಲಿ ಮಾಡೋ ಕೆಲಸ ಬಲಗೈಯಲ್ಲೇ ಮಾಡಬೇಕು, ಎಡಗೈಯಲ್ಲಿ ಮಾಡೋ ಕೆಲಸ ಎಡಗೈಯಲ್ಲೇ ಮಾಡಬೇಕು. ಎರಡೂ ನಂದೇ ಕೈ ಅಂದ್ಬಿಟ್ಟು ಮಾಡೋಕ್ಕೋದ್ರೆ ಕನ್ಫ್ಯೂಷನ್ ಆಗಿ ಆಗೋ ಕೆಲಸಗಳೆಲ್ಲ ಕೆಟ್ಟೋಗುತ್ತೆ. ಸೊ ಸೈಲೆಂಟ್ ಆಗಿದ್ದಷ್ಟು ನಿಮಗೆ ಲಾಭ ಜಾಸ್ತಿ. ಜೊತೆಗೆ ಡೆಲಿಗೇಟಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವ್ರವ್ರು ಮಾಡ್ಬಿಟ್ಟು ಸುಮ್ಮನೆ ಇರಬೇಕು. ರಿಟೈರ್ಮೆಂಟ್ಗೆ ಹತ್ರ ಇದ್ದರೆ ವಾಲಂಟರಿ ರಿಟೈರ್ಮೆಂಟ್ ತೊಗೋಬೇಕು. ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ಅಕ್ಸೆಪ್ಟ್ ದ ರಿಯಾಲಿಟಿ.
ನಿಮ್ಮ ಲಿಮಿಟೇಷನ್ ಏನು ಅಂತ ನಿಮಗೆ ಗೊತ್ತಿದ್ರೆ ಭಾಳ ಒಳ್ಳೆಯದು. ಅತಿ ವೇಗ ತಿಥಿ ಬೇಗ ಅಂತಾರೆ. ತುಂಬ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಶನಿ ಇದ್ದಾಗ ನಿಮ್ಮ ಸ್ಪೀಡನ್ನ ಕಟ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಕುಂಭರಾಶಿಯವ್ರಿಗೆ ಹೇಳೋದೇನೆಂದರೆ ಯಾವ್ಯಾವ ಕಾಲಕ್ಕೆ ಆಗಬೇಕೋ ಅದಾಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿಗುತ್ತೆ, ಅಂದರೆ ವಿವಾಹ ಆಗೋ ಯೋಗ ಸಿಗುತ್ತೆ. ಸ್ವಲ್ಪ ಅಡೆತಡೆಗಳು ಬಂದರೂ ಕೂಡ ನೀವು ಸುಮ್ಮನಿರಿ, ಮಾಡೋರು ಮಾಡಲಿ. ನಿಮ್ಮ ಕೆಲಸ ಮದುವೆ ಮಾಡ್ಕೊಳ್ಳೋದಷ್ಟೇ. ಪುರೋಹಿತರ ಕೆಲಸ ಮದುವೆ ಮಾಡಿಸೋದು, ಸಂಸಾರ ಮಾಡೋದಲ್ಲ. ಪುರೋಹಿತರು ಕೆಲಸ ಮಾಡ್ತಾರೆ. ಅಡುಗೆ ಭಟ್ರು ಭಾಳ ಇಂಪಾರ್ಟೆಂಟು. ಈಗೆಲ್ಲ ಶುಭ ಕಾರ್ಯಗಳು ಮಾಡ್ತಿದ್ದೀರಾ, ಮಾಡಿ. ಆದರೆ ಗುರು ಹಸ್ತ ಆಗಿದಾರಾ ಇಲ್ವಾ, ಶುಕ್ರ ಹಸ್ತ ಆಗಿದಾರಾ ಇಲ್ವಾ ನೋಡ್ಕೊಂಡು ಮಾಡಿ. ಶುಕ್ರ ಹಸ್ತ ಆಗಿದ್ರೂ ಕೂಡ ಮಾಡ್ಬೋದು ಅಂತ ಕೆಲವರು ಮಾಡ್ತಾರೆ. ಅದಾದಮೇಲೆ ಅದೇನಾಗುತ್ತೋ ಅದ್ರ ಫಲ ಅವರವರು ನೋಡ್ಕೋಬೇಕಾಗುತ್ತೆ. ಶುಕ್ರ ನೀಚ ಆಗಿದ್ರೆ ಮಾಡ್ಬೋದಾ? ಕೆಲವರು ಹೇಳ್ತಾರೆ ಮಾಡ್ಬೋದು, ಪಂಚಾಂಗದಲ್ಲಿ ಕೊಟ್ಬಿಟ್ಟಿದೆ. ಪಂಚಾಂಗ ಬರೀತಾರೆ ಸರಿ, ಅಪ್ಲೈ ಮಾಡೋರು ನಾವು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ಕುಂಭರಾಶಿಯವರು ಜಾಸ್ತಿ ಬುದ್ಧಿವಂತಿಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಎಗರಾಡೋಕ್ಕೆ ಹೋಗಬೇಡಿ, ಮೌನವಾಗಿರಿ. ಕೆಲಸಗಳಾಗುತ್ತೆ, ನಿಮ್ಗೆ ಯಶಸ್ಸು ಸಿಗುತ್ತೆ. ಶನಿ ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದನ್ನೂ ಕೂಡ ಮಾಡ್ತಾರೆ. ಆ ಒಳ್ಳೆಯದನ್ನು ಮಾಡ್ಕೊಳ್ಳೋ ಅರ್ಹತೆ ಗಳಿಸಿದ್ರೆ ಆಯಿತು. ಇನ್ನು ಮುಂದಿನ ರಾಶಿ ಮೀನರಾಶಿಯವ್ರಿಗೆ ಏನಪ್ಪ, ಮೀನರಾಶಿಯವ್ರಿಗೆ ಈಗ ಟೆಸ್ಟು ಶುರುವಾಗಿದೆ. ಅಂದರೆ ಕೆಟ್ಟ ಕಾಲ ಅಂತ ಹೇಳಲ್ಲ, ಬ್ಯಾಡ್ ಟೈಮ್ ಅಂತ ಹೇಳಲ್ಲ, ಚಾಲೆಂಜಿಂಗ್ ಟೈಮ್. ಶನಿ ಈಗಾಗಲೇ ನಿಮ್ಮ ಲೈಫಲ್ಲಿ ಶುರುವಾಗಿ ಆಡಿಟಿಂಗ್ ಶುರು ಮಾಡಿದ್ದಾರೆ. ನೀವು ಇಷ್ಟು ವರ್ಷ ಯಾರ ಹತ್ರ ಹೇಗಿದ್ರಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರಿ, ಕಣ್ಣು ಕಾಣದೆ ಏನೇನು ಮಾಡಿದ್ರಿ, ಕಣ್ಣು ಕಾಣೋಂಗೆ ಏನು ಮಾಡಿದಿರಿ, ಪ್ರತ್ಯಕ್ಷವಾಗಿ ಏನು ಮಾಡಿದಿರಿ, ಅಪ್ರತ್ಯಕ್ಷವಾಗಿ ಏನು ಮಾಡಿದಿರಿ ಅನ್ನೋದನ್ನು ಆಡಿಟಿಂಗ್ ಶುರುವಾಗಿದೆ ಮೀನರಾಶಿಯವ್ರಿಗೆ. ತುಂಬ ಜನ ಮೀನರಾಶಿಯವ್ರಿಗೆ ಈಗಾಗಲೇ ಫ್ಯಾಮಿಲಿಯಿಂದ ಸಮಸ್ಯೆ, ಗಂಡ ಹೆಂಡ್ತಿ ಇದ್ದರೆ ಡೈವರ್ಸ್ ಆಗಿ ದೂರ ಇರ್ತಾರೆ, ಅಥವಾ ಡೈವರ್ಸ್ಗೆ ಅಪ್ಲೈ ಮಾಡೋಂಗಿರ್ತಾರೆ, ಅಥವಾ ಎಮೋಷ್ನಲಿ ಸಪ್ರೇಟ್ ಆಗಿಬಿಟ್ಟಿರ್ತಾರೆ. ಫ್ರೆಂಡ್ಶಿಪ್ ಕಟ್ ಆಗಿರುತ್ತೆ. ಯಾಕೆ? ಶನಿ ಬರ್ತಿದ್ದಂಗೆ ಫಸ್ಟ್ ಕಟ್ ಮಾಡ್ತಾರೆ, ಕನೆಕ್ಷನ್ಗಳನ್ನೆಲ್ಲ ಕಟ್ ಮಾಡ್ತಾರೆ. ಹೇಗೆ ಇನ್ಕಮ್ ಟ್ಯಾಕ್ಸ್ನವರು ಇಡಿನವರು ರೇಡ್ ಮಾಡೋಕ್ಕೆ ಬಂದ ತಕ್ಷಣ ಏನು ಮಾಡ್ತಾರೆ, ಟೆಲಿಫೋನ್ ವೈರ್ ಕಟ್ ಮಾಡ್ತಾರೆ, ಮೊಬೈಲ್ ಇಸ್ಕೊಳ್ತಾರೆ, ಕಮ್ಯುನಿಕೇಷನ್ ಕಟ್ ಮಾಡ್ತಾರೆ. ಸೊ ಈಗ ನೀವು ಕಮ್ಯುನಿಕೇಷನ್ನ ಸರಿ ಮಾಡ್ಕೋಬೇಕು ಅಂದರೆ ಶನೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಆಗಿಬಿಡ್ಬೇಕು. ಅವ್ನು ಬಗ್ಸೋದಕ್ಕೆ ಮುಂಚೆ ನಾವೇ ಬಗ್ಬಿಡಬೇಕು. ಇಲ್ಲ ಅಂದರೆ ಶನೇಶ್ವರ ಬಗ್ಗಿಸ್ತಾರೆ. ಅದಕ್ಕೇನು ಮಾಡಬೇಕು? ಪಾಯಿಂಟ್ ನಂಬರ್ 1, ಆದಷ್ಟು ನಿಮ್ಮ ಇತಿಮಿತಿ ಒಳಗಡೆ ಕೆಲಸ ಮಾಡಬೇಕು ಮೀನರಾಶಿಯವರು. ಎರಡನೇದು, ಅತಿಯಾಗಿ ನಿಮ್ಮ ಟ್ಯಾಲೆಂಟನ್ನು ತೋರ್ಸೋಕ್ಕೆ ಹೋಗಬಾರ್ದು. ಈಗ ಟ್ಯಾಲೆಂಟ್ ತೋರಿಸೋವಂಥ ಕೆಲಸ ಅಲ್ಲ, ಈಗ ಸೈಲೆಂಟಾಗಿದ್ದು ಪುಣ್ಯ ಕಾರ್ಯವನ್ನು ಮಾಡಬೇಕು. ಮುಂಚೆ ಏನಾರು ಮಾಡಿದರೆ ಒಳ್ಳೆಯದು, ಅಟ್ಲೀಸ್ಟ್ ಈಗಲಾರು ಮಾಡ್ಕೊಳ್ಳಿ. ಎಕ್ಸಾಮ್ ಹತ್ರ ಇದೆ, ಎಕ್ಸಾಮ್ ಹಿಂದಿನ ದಿನ ಓದಿ ಪಾಸ್ ಆಗಿರೋರು ಇರ್ತಾರೆ, ಎಕ್ಸಾಮ್ ಒಂದು ವಾರದ ಮುಂಚೆ ಓದಿ ಪಾಸ್ ಆಗಿರೋರು ಇರ್ತಾರೆ. ಈಗ ಎಕ್ಸಾಮ್ ಬಂದುಬಿಟ್ಟಿದೆ. ಈಗ ನೀವು ಮಾಡಬೇಕಾಗಿರೋದು ಬೇರೆಯವ್ರ ಮಾತು ಕೇಳಬೇಕು, ದೊಡ್ಡವ್ರ ಮಾತು ಕೇಳಬೇಕು. ದೊಡ್ಡವರಂದರೆ ಬರೀ ವಯಸ್ಸಲ್ಲಿ ಅಷ್ಟೇ ಅಲ್ಲ, ಅನುಭವ ಜ್ಞಾನದಲ್ಲಿ. ಕೇಳಲಿಲ್ವಾ, ಸಮಸ್ಯೆಗೆ ರೆಡಿ ಇರಿ. ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋರೇ ನಿಮ್ಮ ಬೆನ್ನಿಗೆ ಚೂರು ಹಾಕುವಂಥ ಅವಕಾಶಗಳು ಇರುತ್ತೆ. ನನಗೆ ಗೊತ್ತಿರೋಂಗೆ ಒಬ್ಬ ಏನು ಮಾಡ್ತಾರೆ, ಪ್ರೀತಿ ವಿಶ್ವಾಸ ಅಂದ್ಬಿಟ್ಟು ನಮ್ಮೂರವರು, ನಮ್ಮ ಜನ, ಅದೇ ಕೆಲವ್ರಿಗೆ ಅದೊಂದು ಏನಂದರೆ ಮಾನಸಿಕವಾದಂಥ ಒಂದು ವೈಕಲ್ಯ ಇರುತ್ತೆ. ನಮ್ಮ ಜಾತಿ ಜನ, ನಮ್ಮ ಜನ ಅಂತ. ಇಡೀ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ನಮ್ಮವರು ಅಂತ ಹೋಗಿ ಮಾಡಬಾರದನ್ನು ಫೇವರ್ನ ಮಾಡ್ತಾರೆ. ಅನ್ವಾಂಟೆಡ್ ಆರ್ ಅನ್ರಿಕ್ವೈರ್ಡ್ ಫೇವರ್. ಕೊನೆಗೆ ಅವರೇ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಈಗ ಮೀನ ರಾಶಿಯವರಿಗೆ ಹಂಗೆ ಚೂರಿ ಹಾಕ್ಸ್ಕೊಳ್ಳೋಂಥದ್ದು, ಫ್ಯಾಮಿಲಿನಲ್ಲೇ ವಿಲನ್ ಆಗುವಂಥ ಅವಕಾಶ ಇರುತ್ತೆ. ಹುಷಾರಾಗಿರಿ. ಮೂಲ ಜಾತಕ ತಗೊಂಡೋಗಿ ಶನಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡಿಕೊಂಡು ಅನುಗುಣವಾಗಿ ರಾಹು ಶಾಂತಿ ಮತ್ತು ಶನಿ ಶಾಂತಿ ಮಾಡಿಸ್ಕೊಂಡ್ರೆ ಮೀನರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಏನಪ್ಪ ಅಂತಂದರೆ, ಮತ್ತೊಮ್ಮೆ ಸಮಸ್ತ ಜೀ ಕನ್ನಡ ವಾರ್ತಾವಾಹಿನಿಯ ಮೋದಿಯ ಅಭಿಮಾನಿ ಪರವಾಗಿ, ಎಲ್ಲರ ಪರವಾಗಿ ಅಲ್ಲ, ಯಾರ್ಯಾರು ಪ್ರಧಾನಮಂತ್ರಿಗಳೇ ಮೋದಿಗೆ ಎಲ್ರಿಗೂ ಅಭಿಮಾನಿ ಇರ್ತಾರೆ. ಹೀರೋಗೂ ಅಭಿಮಾನಿ ಇರ್ತಾರೆ, ವಿಲನ್ಗೂ ಅಭಿಮಾನಿ ಇರ್ತಾರೆ. KGF ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿ ಯಾರು ಹೀರೋ ಯಾರು ವಿಲನ್ನು ಅಂತಲೇ ಎಷ್ಟೋ ಜನ ಗೊತ್ತಿರಲ್ಲ. ಅಂದರೆ ವಿಲನ್ಗಳಿಗೂ ಕೂಡ ಹೀರೋಗಿನ ಜಾಸ್ತಿ ಅಭಿಮಾನಿಗಳಿರೋದು ನಾವು ಚಿತ್ರರಂಗದಲ್ಲಿ ನೋಡಿದ್ವಿ. ಇರಲಿ, ನಾವು ಈಗ ಜ್ಯೋತಿಷದ ಆಧಾರದ ಮೇಲೆ ಹೇಳೋದೇನಪ್ಪ ಅಂತಂದರೆ, ನೀವು ಹೀರೋ ಆಗ್ತಿರೋ ವಿಲನ್ ಆಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. DK ಶಿವಕುಮಾರ್ ಕೆಟ್ಟವರು ಅಂದ್ಕೊಂಡಿದ್ರಾ? ಖಂಡಿತವಾಗ್ಲೂ ಅಲ್ಲ. ತುಂಬ ಜನಕ್ಕೆ DK ಶಿವಕುಮಾರ್ ಅಭಿಮಾನಿಗಳಿದ್ದಾರೆ. DK ಸುರೇಶು ಸೋತಿದ್ದು ಯಾಕೆ ಅಂದ್ಕೊಂಡ್ರಾ? ದುಡ್ಡು ಹಂಚಲಿಲ್ವಾ? ಹಂಚಿದ್ದಾರೆ, ಅದು ಎಲ್ರಿಗೂ ಗೊತ್ತಿರೋದೆ. ಆದರೆ ಜನ ದುಡ್ಡು ತೊಗೊಂಡು ಯಾಮಾರಿಸ್ಬಿಟ್ಟಿದ್ದಾರೆ. DK ಶಿವಕುಮಾರ್ಗೆ ಈ ಸತಿ ಏನಾದ್ರು DK ಸುರೇಶ್ ಗೆದ್ದಿದ್ರೆ ಆನೆ ಬಲ ಬಂದಿರೋದು. ಆದರೆ ಏನು ಮಾಡೋದು, ಗ್ರಹಗತಿಗಳು. ನನಗೆ ಗೊತ್ತಿರೋಂಗೆ DK ಶಿವಕುಮಾರ್ದು ವೃಷಭ ರಾಶಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅದು ನಾನು ಯಾಕೆ ಹೇಳಲ್ಲ ಅಂತಂದರೆ, ಕೆಲವು ಸಲ ಜನ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅಯ್ಯೋ ಕೈಗೆ ಬಂದಿದ್ದು ಬಾಯಿಗೆ ಬರಲ್ವಂತೆ, ಎಕ್ಸಾಮ್ ಬರೀಲೋ ಬೇಡವೋ, ಬಿಸ್ನೆಸ್ ಮಾಡಲೋ ಬೇಡವೋ ಅಂತಾರೆ. ಅದಕ್ಕೆ ನಾನು ನೆಗೆಟಿವ್ ಆಗಿ ಯಾವುದು ಹೇಳಲ್ಲ, ಪಾಸಿಟಿವ್ ಆಗಿ ಯಾಕೆ ಹೇಳ್ತೀವಿ ಅಂದರೆ, ಜ್ಯೋತಿಷ್ಯ ಇರೋದು ಭರವಸೆಯನ್ನು ಕೊಡೋಕ್ಕೆ. ಈಸಬೇಕು, ಇದ್ದು ಜಯಿಸಬೇಕು. DK ಶಿವಕುಮಾರ್ ಹಂಗಾರೆ ಸೋತ್ಬಿಟ್ಟು ಮನೆಗೆ ಹೋಗ್ಬಿಟ್ರಾ? ಇಲ್ಲ. DK ಶಿವಕುಮಾರ್ನ ಡೈರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರೋರು DK ಸುರೇಶ್ನ ಸೋಲಿಸೋದ್ರಿಂದ, ಅಂದರೆ ಒಳಹೇಟುಗಳು, ಈ ಷಡ್ಯಂತ್ರಗಳೆಲ್ಲ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಗ್ರಹಗತಿಗಳು ಕೆಟ್ಟಾಗ ನಮ್ಮ ವಿರುದ್ಧ ಷಡ್ಯಂತ್ರಗಳು, ಇಲ್ಲದೇ ಇರೋ ಕುತಂತ್ರಗಳು ನಡೀತವೆ. ಸ್ಟ್ರಾಂಗ್ ಆಗೋಕ್ಕೆ ಏನು ಮಾಡಬೇಕು? ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯವಾದ ಸ್ಥಾನದಲ್ಲಿ ಕೂರಿಸ್ಬೇಕು. ಯಾಕೆಂದರೆ ಪಾಸಿಟಿವ್ ಪೀಪಲ್ ಆಲ್ವೇಸ್ ಎಮಿಟ್ ಪಾಸಿಟಿವ್ ವೈಬ್ರೇಷನ್. ಅಂಥವ್ರು ಯಾರು? ಪುರೋಹಿತರು,
ಅದು ಏನು ಪುರೋಹಿತ ಅಂದರೆ ಸುಮ್ಮನೆ ಬರೀ ಕೆಲವರು ದೇವಸ್ಥಾನ ಕಟ್ಬಿಡ್ತಾರೆ, ನೀನು ಬರೀ ಮಂಗಳಾರತಿ ತೀರ್ಥ ಪ್ರಸಾದ ಕೊಟ್ಕೊಂಡಿರಪ್ಪ, ಅವನು ಪುರೋಹಿತ ಅಲ್ಲ. ಮಂತ್ರ ಗೊತ್ತಿರಬೇಕು, ತಂತ್ರ ಗೊತ್ತಿರಬೇಕು, ದೇವ್ರನ್ನ ಯಾವ ರೀತಿ ನೋಡ್ಕೋಬೇಕು. ಎಷ್ಟೋ ಜನ ಗಣಪತಿ ಪೂಜೆ ಮಾಡಿರ್ತಾರೆ, ಗರಿಕೆನೇ ಇರಲ್ಲ. ಶಿವನ ಪೂಜೆ ಮಾಡಿರ್ತಾರೆ, ಭಸ್ಮ ಇರಲ್ಲ, ಬಿಲ್ವಪತ್ರೆ ಇರಲ್ಲ. ವಿಷ್ಣು ಪೂಜೆ ಮಾಡಿರ್ತಾರೆ, ತುಳಸಿನೇ ತಂದಿರಲ್ಲ. ಸತ್ಯನಾರಾಯಣ ಪೂಜೆ ವಿತೌಟ್ ತುಳಸಿ ನಾನು ನೋಡಿದ್ದೀನಿ. ಅಯ್ಯೋ ಯಾರು ಮಾರ್ಕೆಟ್ಗೆ ಹೋಗ್ತಾರೆ, ಅಯ್ಯೋ ತುಳಸಿ ತಂದರೆ ಇರಲ್ಲ, ಅದ್ರ ಬದಲು ಒಂದು ಮಲ್ಲಿಗೆ ಹೂವು ಹಾಕ್ಬಿಡಿ ಸಾಕು, ಭಗವಂತನಿಗೆ ತಾನೇ ಏನು ಕೊಟ್ಟರು ನಡೀತದೆ. ಒಂದು ತಿಳ್ಕೊಳ್ಳಿ, ಪರಮಾತ್ಮ ದಡ್ಡ ಅಲ್ಲ, ಕುರುಡ ಅಲ್ಲ, ಅವನು ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ. ದೈವಾನುಗ್ರಹ ಬೇಕಾಗಿರೋದು ಯಾಕೆ? ನಾವು ಮನುಷ್ಯರಾದವರು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಮಠಕ್ಕೆ ಹೋಗೋದು ಯಾಕೆ ಅಂದರೆ ನಮ್ಮ ಆತ್ಮಬಲ ಮನೋಬಲ ಜಾಸ್ತಿ ಆಗಲಿ, ನಮ್ಮ ಜಾತಕದಲ್ಲಿರೋ ದೋಷಗಳೆಲ್ಲ ಕಡಿಮೆ ಆಗಲಿ ಅಂತ. ಕೆಲವರು ಅಲ್ಲೂ ಹೋಗಿ ದೋಷ ಮಾಡ್ತಾರೆ, ಸ್ಟ್ಯಾಂಡರ್ಡಾಗಿ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಬರಲ್ಲ, ರಥೋತ್ಸವ ಮಾಡ್ತಾರೆ, ಎಲ್ಲ ಅವ್ರವ್ರ ಫ್ಯಾಮಿಲಿನವ್ರನ್ನೇ ಹಾಕ್ಕೊಳ್ತಾರೆ. ಯಾಕೆ ಬೇರೆ ಯಾರಿಗೂ ಅವಕಾಶ ಇಲ್ವಾ? ಅವ್ರು ಯಾರೋ ವಯಸ್ಸಾಗಿರೋರನ್ನ, ಗಡ್ಡ ಬಿಟ್ಕೊಂಡಿರೋರನ್ನ, ಜುಟ್ಟು ಬಿಟ್ಕೊಂಡಿರೋರನ್ನ ಕರ್ಕೊಂಬಂದು ಕೂರಿಸ್ಬಿಡ್ತಾರೆ. ಯಾಕೆ? ವಯಸ್ಸಾಗಿರೋರು ತಾನೇ, ಮುದಿ ಹಸು ಇದ್ದಂಗೆ ಏನೋ ಹಾಕಿದಷ್ಟು ತಗೊಂಡು ಇರ್ತಾರೆ ಅಂತ. ಒಂದು ತಿಳ್ಕೊಳ್ಳಿ, ಜವಾಬ್ದಾರಿ ತೊಗೊಂಡು ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇರಬೇಕು. ವಯಸ್ಸಾದವರೆಲ್ಲ ಕೆಲಸ ಮಾಡೋಂಗಿದ್ರೆ ನಮ್ಮ ದೇಶ ಹಿಂಗೆ ಇರ್ತಿರಲಿಲ್ಲ. ವಯಸ್ಸಾಗಿರೋರ್ಥ ಅನುಭವ ಇರ್ಬೋದು, ಕೆಲಸ ಮಾಡೋಕ್ಕೆ ನವ ಯುವಕರು ಬೇಕು. ಅದಕ್ಕೆ ಹೇಳಿದ್ದು ಹಳೆ ನೀರು ಹೋಗಬೇಕು, ಹೊಸ ನೀರು ಬರಬೇಕು ಅಂತ. ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ ಉಳಿಬೇಕು ಅಂದರೆ ಯೋಗ್ಯರು ಯೋಗ್ಯವಾದ ರೀತಿಯಲ್ಲಿ ಬರಬೇಕು. ಟ್ಯಾಲೆಂಟ್ ಬೇಸ್ ಸೊಸೈಟಿ ಇರಬೇಕು. ನಮ್ಮ ಜನ ಅಂದ್ಕೊಂಡು ಕೆಲವರು ಪಾಪ ಅವ್ರವ್ರ ಜನಕ್ಕೆ ಏನೇನೋ ಮಾಡೋಕ್ಕೋದ್ರು, ಕೊನೆಗೆ ಅವ್ರ ಜನನೇ ಇಟ್ಟರು ಬತ್ತಿ. ಅವರು ಅದೆಲ್ಲ ಹೆಸರು ಹೇಳೋಕ್ಕೋಗಲ್ಲ. ಯಾಕೆಂದರೆ ಬೇರೆಯವ್ರು ತೇಜೋವಧೆ ಮಾಡಿ ಪ್ರೋಗ್ರಾಮ್ಗೆ ಸಮಸ್ಯೆ ಮಾಡಿಕೊಂಡು ನಮ್ಮ ಚಾನಲ್ಗೆ ಯಾಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೂರದೃಷ್ಟಿಯಿಂದ ನಾನು ಯಾರ ಹೆಸರು ಹೇಳಲ್ಲ. ಆದರೆ ಮಾಡಿರೋ ಕರ್ಮ ಅವ್ರವ್ರಿಗೆ ಗೊತ್ತಿರುತ್ತೆ. ಕರ್ಮ ಮಾಡೋದು ಭಾಳ ಸುಲಭ, ತಿನ್ನೋದು ಮುಖ್ಯ ಅಲ್ಲ, ತಿಂದ ಮೇಲೆ ಅರಗಿಸ್ಕೋಬೇಕು. ಹಾಗಾಗಿ ನಾನು ಜ್ಯೋತಿಷದ ಆಧಾರದ ಮೇಲೆ ಹೇಳೋದೇನಪ್ಪ ಅಂದರೆ ಅವರವರ ಕರ್ಮಗಳಿಗೆ ಅವರವರೇ ಜವಾಬ್ದಾರಿ ಅಂತ ಹೇಳ್ತಾ, ನೀವು ಮಾಡಿರೋ ಕರ್ಮಕ್ಕೆ ಆದಷ್ಟು ಬೇಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಯಾರ್ಯಾರು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತಿದ್ದೀರೋ ಫಸ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ. ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಜಿ ಕನ್ನಡ ವಾರ್ತಾವಾಹಿನಿಯ ಪರವಾಗಿ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಜಿ ಕನ್ನಡ ವಾರ್ತಾವಾಹಿನಿಯ ಕಡೆಯಿಂದ ಶುಭಾಶಯಗಳು. ಯಾರ್ಯಾರು ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಶುಭಾಶಯಗಳು. ಸಮಸ್ತ ಜಿ ಕನ್ನಡ ವಾರ್ತಾವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ನಿಮ್ಮ ಕನಸೆಲ್ಲ ನನಸಾಗಲಿ, ನಿಮ್ಮ ಮನೆಯ ಮಕ್ಕಳು ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ನಿಮಗೆ ಆಸ್ತಿ ಆಗಲಿ, ಜೊತೆಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಸುಭಿಕ್ಷವಾಗಲಿ ಅನ್ನೋ ಪ್ರಾರ್ಥನೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದು ನಿಮ್ಮ ಪ್ರೀತಿಯ ವಾರದ ಭವಿಷ್ಯ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಶುಭವಾಗಲಿ.